ಯೂಟ್ಯೂಬ್ ವಾಹಿನಿಯ ಮುಖಾಂತರ ತರಗತಿಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರೀತಿಯ ವಿದ್ಯಾರ್ಥಿನಿಗೆ ಆತ್ಮೀಯವಾದ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಪ್ರಾಚಾರ್ಯರ ಸಂಘ ಹಾಗೂ ವಿಷಯವಾರು ಸಂಘಗಳ ಸಹಯೋಗದಿಂದ ಈಗಾಗಲೇ ತರಗತಿಗಳು ನಡೆಯುತ್ತಿದ್ದು, ಇದೀಗ ನಾನು ಭೌತಶಾಸ್ತ್ರ ವಿಷಯದ ತರಗತಿಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪದಗಳನ್ನು ಬಳಸಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಅರ್ಥವಾಗುವ ರೀತಿಯಲ್ಲಿ ಹಾಗೂ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ತಿಳಿದುಕೊಳ್ಳಲು ಎಲ್ಲರಿಗೂ ಅನುಕೂಲವಾಗುವಂತೆ ತರಗತಿಗಳನ್ನು ನಡೆಸ್ತಾ ಇದ್ದೇನೆ. ಈಗ ಸೈನ್ಸ್, ವಿಜ್ಞಾನ ಅಂತ ಹೇಳ್ತೇವೆ ನಾವು. ವಿಜ್ಞಾನ ಅಂದರೆ ಏನು? ವಿಜ್ಞಾನ ಅಂದರೆ ಬೇರೆ ಏನಲ್ಲ, ಇಟ್ ಈಸ್ ದ ಎಕ್ವೈರ್ ಆಫ್ ನಾಲೆಜ್. ತಿಳುವಳಿಕೆಯನ್ನು ಪಡೆಯುವುದಕ್ಕೆ ನಾವು ಹೇಳೋದು ವಿಜ್ಞಾನ ಅಂತ. ನಾಲೆಜನ್ನು ಪಡೆಯುವುದಕ್ಕೆ ನಾವು ವಿಜ್ಞಾನ ಅಂತ ಹೇಳ್ತೇವೆ. ಆದರೆ ಈ ತಿಳುವಳಿಕೆಯನ್ನು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ? ಬೈ ಬರ್ತ್ ಅಪ್ ಟು ದ ಡೆತ್. ಇಟ್ ಈಸ್ ನೆವರ್ ಎಂಡಿಂಗ್. ಇದು ಯಾವತ್ತು ಮುಗೀತಾ ಅಂತ ಕೇಳಿದರೆ ಮುಗಿದಿಲ್ಲ. ಹುಟ್ಟಿದ ಮಗುವಿನಿಂದ ಸಾಯುವ ಅಲ್ಲಿವರೆಗೆ ನಾವು ಕಲಿತಾನೆ ಇರ್ತೇವೆ. ಆದ್ದರಿಂದ ಇದು ನೆವರ್ ಎಂಡಿಂಗ್ ಪೋರ್ಷನ್. ಆದ್ದರಿಂದ ಇದು ಬಿಗ್ ಓಷನ್. ಆದರೆ ಇದು ದೊಡ್ಡ ಸಾಗರ, ಎಷ್ಟು ಕಲಿತರೂ ಮುಗಿದಿಲ್ಲ. ಅದಕ್ಕಾಗಿ ಏನು ಮಾಡಿದರು? ಸೊ ಈ ವಿಜ್ಞಾನ ತಿಳುವಳಿಕೆಯನ್ನು ಪಡೆಯುವುದೇನೋ ಅದನ್ನು ಬೇರೆ ಬೇರೆ ಬ್ರ್ಯಾಂಚ್ಗಳಾಗಿ ಡಿವೈಡ್ ಮಾಡಿದರು, ಬೇರೆ ಬೇರೆ ಪಂಗಡಗಳಾಗಿ ಡಿವೈಡ್ ಮಾಡಿದರು. ಯಾಕೆ? ಓನ್ಲಿ ಟು ಈಸಿ ಟು ಅಂಡರ್ಸ್ಟ್ಯಾಂಡ್. ನಮಗೆ ತಿಳುವಳಿಕೆ ಸುಲಭ ಆಗಲಿ, ಜ್ಞಾನ ಪರಿಪೂರ್ಣ ಆಗಲಿ, ಆ ಕಾರಣಕ್ಕಾಗಿ ಇದನ್ನು ಬೇರೆ ಬೇರೆ ಬ್ರ್ಯಾಂಚ್ ಮಾಡಿದರು. ಒಂದು ಕ್ಲಾಸಿನಲ್ಲಿ ತುಂಬ ವಿದ್ಯಾರ್ಥಿಗಳಿರ್ತಾರೆ, ಎಲ್ರಿಗೂ ಹೆಸರು ಒಂದೇ ಕೊಟ್ಟರೆ ನಾವು ಯಾರನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿದೆ. ಆಗ ನಾವು ಅವರನ್ನು ಐಡೆಂಟಿಫೈ ಮಾಡ್ಬೋದು. ಯಾಕೆ? ಎಲ್ರಿಗೂ ಒಂದೇ ಹೆಸರು ಕೊಡ್ಬೋದಿತ್ತಲ್ಲ, ಯಾರನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಂಥ ಸಂದರ್ಭದಲ್ಲಿ. ಅದಕ್ಕಾಗಿ ಇವತ್ತು ಬೇರೆ ಬೇರೆ ಹೆಸರನ್ನು ಕೊಟ್ಟ ಕಾರಣ ನಾವು ಇನ್ನು ಪ್ರತಿಯೊಬ್ಬರನ್ನು ಐಡೆಂಟಿಫೈ ಮಾಡ್ಬೋದು. ಅದೇ ರೀತಿ ಸೊ ನಮ್ಮ ಜ್ಞಾನ ತಿಳುವಳಿಕೆ ಇಂಪ್ರೂವ್ ಆಗಲಿ, ನಮಗೆ ತಿಳುವಳಿಕೆ ಹೆಚ್ಚಾಗಲಿ ಅಂತ ಹೇಳುವ ಕಾರಣಕ್ಕಾಗಿ ಸೈನ್ಸನ್ನು ಬೇರೆ ಬೇರೆ ಪಂಗಡಗಳಾಗಿ ಮಾಡಿದರು. ಅದರಲ್ಲಿ ಒಂದು ಪಂಗಡ ಫಿಸಿಕ್ಸ್, ಭೌತಶಾಸ್ತ್ರ. ಆದರೆ ಈ ಭೌತಶಾಸ್ತ್ರದಲ್ಲಿ ನಾವು ಏನು ಕಲಿತೇವೆ? ಈ ಭೌತಶಾಸ್ತ್ರದಲ್ಲಿ ನಾವು ಕಲಿಯೋದು ಸೊ ರಿಗಾರ್ಡಿಂಗ್ ಮ್ಯಾಟರ್ ಆ್ಯಂಡ್ ಎನರ್ಜಿ. ಅದರಿಂದ ಮ್ಯಾಟರ್ ಮತ್ತು ಎನರ್ಜಿಯ ಬಗ್ಗೆ ಕಲೀಲಿಕ್ಕೆ ಒಂದು ಸಪ್ರೇಟ್ ವಿಭಾಗ ಮಾಡಿದ್ದು, ಅದುವೇ ಫಿಸಿಕ್ಸ್. ಆದರೆ ಈ ಮ್ಯಾಟರ್ ಅಂದರೆ ಏನು ಅಂತ ಕೇಳಿದಾಗ ನಾವು ಈ ಮ್ಯಾಟರ್ ಅಂದರೆ ಕಾಯ ಅಂತ ಹೇಳ್ತೇವೆ. ಆದರೆ ವಾಟ್ ಈಸ್ ಎ ಮ್ಯಾಟರ್? ಮ್ಯಾಟರ್ ಈಸ್ ಒನ್ ವಿಚ್ ವಿಲ್ ಆಕ್ಯುಪೈಸ್ ಅ ಪರ್ಟಿಕ್ಯುಲರ್ ವಾಲ್ಯೂಮ್ ಇನ್ ಸ್ಪೇಸ್. ನಾವು ಹೇಳ್ತೇವೆ ನಿರ್ವಾತದಲ್ಲಿ ಒಂದು ನಿರ್ದಿಷ್ಟವಾದ ಗಾತ್ರವನ್ನು ಅದು ಆಕ್ಯುಪೈ ಮಾಡಿದರೆ ಅದಕ್ಕೆ ಮ್ಯಾಟರ್ ಅಂತ ಹೇಳ್ತೇವೆ. ಆದರೆ ಮ್ಯಾಟರ್ ಹೇಳಿದರೆ ಈ ಚಾಕ್ ಪೀಸ್ ಕೂಡ ಒಂದು ಮ್ಯಾಟರ್, ಡೆಸ್ಕ್ ಹೇಳೋದು ಒಂದು ಮ್ಯಾಟರ್, ಸೊ ಬೋರ್ಡ್ ಹೇಳೋದು ಒಂದು ಮ್ಯಾಟರ್, ಪ್ರತಿಯೊಂದೊಂದು ಮ್ಯಾಟರ್. ಆದರೆ ಕಣ್ಣಿಗೆ ಕಾಣದಂಥದ್ದು ಇಲ್ವಾ? ಕಣ್ಣಿಗೆ ಕಾಣದಂಥದ್ದು ಇದೆ, ಆದರೆ ಐದರ್ ವಿಸಿಬಲ್ ಆರ್ ನಾನ್ ವಿಸಿಬಲ್. ಕಣ್ಣಿಗೆ ಕಾಣುವಂಥದ್ದು ಇರ್ಬೋದು, ಕಾಣದೇ ಇರುವಂಥದ್ದು ಇರ್ಬೋದು. ಅದೆಲ್ಲವನ್ನು ನಾನು ಫಿಸಿಕ್ಸ್ನಲ್ಲಿ ಕಲಿಬೇಕು. ಆದರೆ ಭೌತಶಾಸ್ತ್ರದಲ್ಲಿ ಪ್ರತಿಯೊಂದು ಬರ್ತದೆ, ಐದರ್ ವಿಸಿಬಲ್ ಆರ್ ನಾನ್ ವಿಸಿಬಲ್. ಆದರೆ ನಾನ್ ವಿಸಿಬಲ್ ಅಂತ ಹೇಳಿದಾಗ ಒಳ್ಳೆ ನಮಗೆ ಬರುವಂಥದ್ದು ಯಾವುದೋ? ಈಗ ಒಂದು ಚಾರ್ಜ್ ಅಥವಾ ಅದಕ್ಕೆ ನಾವು ಹೇಳೋದು ವಿದ್ಯುದಾವೇಶಗಳು. ಇದರ ಬಗ್ಗೆ ಕಲಿಬೇಕು. ಆದರೆ ಈ ಚಾರ್ಜಿನ ಬಗ್ಗೆ ನಾವು ಕಲಿಬೇಕು. ಅದನ್ನು ಎಲ್ಲಿ ಕಲಿತೇವೆ? ಅದಕ್ಕೆ ಫಿಸಿಕ್ಸನ್ನು ಪುನಃ ಪಂಗಡ ಮಾಡಿದರು. ಎಲ್ಲಿ ಕಲಿತೇವೆ ಅಂತ ಹೇಳಿದರೆ ಇಲೆಕ್ಟ್ರೋಸ್ಟ್ಯಾಟಿಕ್ಸ್, ಸ್ಥಾಯಿ ವಿದ್ಯುತ್ತಿನಲ್ಲಿ ಕಲಿತೇವೆ. ಆದರೆ ಏನು ಸ್ಥಾಯಿ ವಿದ್ಯುತ್ ಅಂದರೆ? ಸೊ ಇಟ್ ಈಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ಅಬೌಟ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡರ್ ದ ಸ್ಟೇಟ್ ಆಫ್ ರೆಸ್ಟ್. ಆದರೆ ಚಾರ್ಜಸ್ಗಳು, ವಿದ್ಯುದಾವೇಶಗಳು ಸ್ಥಿರವಾಗಿದ್ದಾಗ, ಚಾರ್ಜಸ್ಗಳು ರೆಸ್ಟಲ್ಲಿದ್ದಾಗ ಅವುಗಳ ಬಗ್ಗೆ ಕಲಿಯುವಂಥ ಒಂದು ಬ್ರಾಂಚಿಗೆ ನಾವು ಇಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಥವಾ ಸ್ಥಾಯಿ ವಿದ್ಯುತ್ ಅಂತ ಹೇಳ್ತೇವೆ. ಅದರಲ್ಲಿ ಮೊದಲನೇ ಅಧ್ಯಾಯ ಯಾವುದು ಅಂತ ಹೇಳಿದರೆ ವಿದ್ಯುದಾವೇಶಗಳು ಮತ್ತು ಕ್ಷೇತ್ರಗಳು ಅಂತ. ಹಾಗಾದರೆ ಈಗ ಈ ಚಾರ್ಜಸ್ಗಳು ರೆಸ್ಟಲ್ಲಿದ್ದಾಗ, ಈ ವಿದ್ಯುತ್ ಆವೇಶಗಳು ರೆಸ್ಟಲ್ಲಿದ್ದಾಗ ನಾವು ಅದರಲ್ಲಿ ಏನು ಕಲೀಲಿಕ್ಕಿದೆಯಪ್ಪ? ಏನು ಕಲೀಲಿಕ್ಕಿದೆ ಅಂತ ಹೇಳಿದರೆ ಅವುಗಳಿಗೆ ಅನೇಕ ಗುಣಗಳಿವೆ. ಯಾಕಂದರೆ ಈಗ ಕಣ್ಣಿಗೆ ಕಾಣುವಂಥ ವಸ್ತು, ಒಂದು ಚಾಕ್ ಪೀಸ್ ಕಣ್ಣಿಗೆ ಕಾಣ್ತದೆ, ಅದು ಏನು ಮಾಡ್ತದೆ, ಹೇಗಿದೆ? ಒಬ್ಬ ವ್ಯಕ್ತಿ ಅವ ಕಣ್ಣಿಗೆ ಕಾಣ್ತದೆ, ಹೇಗಿದೆ ನೋಡಿ ತಿಳಿಬೋದು. ಒಂದು ಬೋರ್ಡ್ ಹೇಗಿದೆ ನೋಡಿ ತಿಳ್ಕೊಳ್ಬೋದು. ಆದರೆ ಕಣ್ಣಿಗೆ ಕಾಣದೇ ಇರುವಂಥ ವಸ್ತುವನ್ನು ಕಲಿಯೋದು ಹೇಗೆ? ಈಗ ಉದಾಹರಣೆಗೆ ಗಾಳಿ ಇದೆ. ಗಾಳಿ ಅಂದರೆ ಏನು? ವಿ ಕ್ಯಾನಾಟ್ ಗೆಟ್ ಎನಿಥಿಂಗ್. ಆದರೆ ಈ ಗಾಳಿ ಏನು ಮಾಡ್ತದೆ?
ಒಂದು ಫ್ಯಾನಿನ ಕೆಳಗೆ ಕೂತರೆ ನಮಗೆ ಗೊತ್ತಾಗ್ತದೆ, ಅದರ ಇಫೆಕ್ಟ್ ನಮ್ಮ ಕೈಗೆ ಬಡಿತದೆ, ಗಾಳಿ ಬಡಿಯೋದು ಗೊತ್ತಾಗ್ತದೆ. ಅದೇ ಇನ್ನು ಗಾಳಿಯ ಸ್ಪೀಡ್ ಜಾಸ್ತಿ ಆದರೆ, ವೇಗ ಜಾಸ್ತಿ ಆದರೆ ಆ ಗಾಳಿ ಏನು ಮಾಡ್ತದೆ, ಕೊಡೆಯನ್ನೇ ತಿರುಗಿಸಿ ಹಾಕ್ತದೆ. ಅಥವಾ ಇನ್ನೂ ಜಾಸ್ತಿ ಇದ್ದರೆ ಅದೊಂದು ಬಿಲ್ಡಿಂಗನ್ನು ಎತ್ತಿ ಹಾಕ್ಬೋದು. ಈ ರೀತಿಯಾಗಿ ಅದರ ಇಫೆಕ್ಟನ್ನು ಕಲಿಯೋದು ಸುಲಭ. ಅದರ ಇಫೆಕ್ಟ್, ಅದರ ಪ್ರಾಪರ್ಟಿ ಕಲಿಯೋದು ಸುಲಭ. ಯಾವುದನ್ನು? ಕಣ್ಣಿಗೆ ಕಾಣದೇ ಇರುವಂಥ ವಸ್ತುಗಳನ್ನು ಅದರ ಗುಣದಲ್ಲಿ, ಅದರ ಪ್ರಾಪರ್ಟಿಯಲ್ಲಿ ಕಲಿಯೋದು ನಮಗೆ ಭಾಳ ಸುಲಭ. ಅದಕ್ಕಾಗಿ ನಾವು ಇಲೆಕ್ಟ್ರೋಸ್ಟ್ಯಾಟಿಕ್ಸ್ನಲ್ಲಿ ಏನು ಕಲಿತೇವೆ ಅಂತ ಹೇಳಿದರೆ, ಚಾರ್ಜಸ್ಗಳ ಬೇರೆ ಬೇರೆ ಗುಣಗಳನ್ನು ಕಲಿತೇವೆ, ಅವುಗಳ ಗುಣಲಕ್ಷಣಗಳನ್ನು ಕಲಿತೇವೆ, ಅವುಗಳ ಪ್ರಾಪರ್ಟಿಗಳನ್ನು ಕಲಿತೇವೆ. ಆದರೆ ನಾನು ಇಂಡೈರೆಕ್ಟ್ಲಿ ಈಗ ಹೇಳ್ಬೋದು, ಇಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಏನು? ಇಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಇಲೆಕ್ಟ್ರಿಕ್ ಚಾರ್ಜಸ್ಗಳು ರೆಸ್ಟಲ್ಲಿ ಇದ್ದಾಗ ಅವುಗಳ ಗುಣಗಳ ಬಗ್ಗೆ ಕಲಿಯುವಂಥ ಒಂದು ವಿಭಾಗ. ಹಾಗಾದರೆ ಏನೇನು ಕಲಿತೇವೆ ಅಂತ ಒಂದೊಂದೇ ನೋಡ್ತಾ ಬರುವ. ಸೊ ಆದರೆ ಚಾರ್ಜಸ್ಗಳು ಎಷ್ಟು ವಿಧ ಇದೆ ಅಂತ ಹೇಳಿದರೆ, ಈಗ ನಾನು ಒಂದು ಆಟಮಿನ ಬಗ್ಗೆ ಹೋಗ್ತೇವೆ. ಒಂದು ಆಟಮಿನಲ್ಲಿ ಏನಿರ್ತದೆ ಅಂತ ಹೇಳಿದರೆ, ಒಂದು ಪರಮಾಣುವಿನಲ್ಲಿ ಏನಿದೆ ಅಂತ ಹೇಳಿದರೆ, ಅದರ ಕೇಂದ್ರದಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್, ಧನಾತ್ಮಕವಾಗಿರುವಂಥ ಚಾರ್ಜಸ್ಗಳು ಯಾವುದು ಅಂತ ಕೇಳಿದರೆ ಅದನ್ನು ಪ್ರೋಟಾನ್ ಅಂತ ಕರಿತೇವೆ. ಅದರ ಜೊತೆಗೆ ನ್ಯೂಟ್ರಲ್ ಪಾರ್ಟಿಕಲ್, ಅವುಗಳು ಪಾಸಿಟಿವ್ ಆಗಿರುವುದಿಲ್ಲ, ನೆಗೆಟಿವ್ ಆಗಿರುವುದಿಲ್ಲ, ಅವುಗಳು ಯಾವುದೇ ಚಾರ್ಜನ್ನು ಹೊಂದಿರುವುದಿಲ್ಲ, ಅಂಥ ನ್ಯೂಟ್ರಾನ್ಗಳಿರ್ತದೆ. ಆದ್ದರಿಂದ ಕೇಂದ್ರದಲ್ಲಿ ನ್ಯೂಕ್ಲಿಯಸ್, ಈ ನ್ಯೂಕ್ಲಿಯಸ್ಸಿನಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟಾನ್ಗಳಿರ್ತದೆ, ಆಮೇಲೆ ನ್ಯೂಟ್ರಾನ್ಗಳಿರ್ತದೆ. ಇದರ ಸುತ್ತಲೂ ಒಂದು ನಿರ್ದಿಷ್ಟವಾದ ಕಕ್ಷೆಯಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಇಲೆಕ್ಟ್ರಾನ್ಗಳು ಸುತ್ತಾ ಇರ್ತವೆ. ಅವುಗಳು ಬೇರೆ ಬೇರೆ ಕಕ್ಷೆಯಲ್ಲಿ ಸುತ್ತಾ ಇರ್ತವೆ. ಆದ್ದರಿಂದ ನೆಗೆಟಿವ್ ಚಾರ್ಜಸ್ಗಳು ಇದರ ಸುತ್ತಲೂ ಸುತ್ತಾ ಇರ್ತದೆ. ಆದ್ದರಿಂದ ಕೇಂದ್ರದಲ್ಲಿ ಪಾಸಿಟಿವ್ ಚಾರ್ಜ್, ಸುತ್ತಲೂ ನೆಗೆಟಿವ್ ಚಾರ್ಜ್. ಆದರೆ ಯಾವುದೇ ವಸ್ತುವನ್ನು ತಗೊಂಡ್ರೆ ಅದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಗಳಿರ್ತದೆ. ಇದು ನಾನೀಗ ಪಾಸಿಟಿವ್ ಯಾಕೆ ಹೆಸರು ಕೊಡಬೇಕು, ನೆಗೆಟಿವ್ ಕೊಡಬಾರ್ದಿತ್ತ? ಇದು ನಮ್ಮ ಅನುಕೂಲಕ್ಕೆ ತಕ್ಕ ನಾವು ಮಾಡಿಕೊಂಡದ್ದು. ಇಟ್ ಈಸ್ ಫಾರ್ ಅವರ್ ಕನ್ವೀನಿಯನ್ಸ್. ಇದನ್ನು ಪಾಸಿಟಿವ್, ಇದನ್ನು ನೆಗೆಟಿವ್ ಈ ಹೆಸರು ಕೊಟ್ಟದ್ದು ಯಾರು? ಇದನ್ನು ಹೆಸರು ಕೊಟ್ಟದ್ದು ಬೆಂಜಮಿನ್ ಫ್ರಾಂಕ್ಲಿನ್. ಆದ್ದರಿಂದ ಬೆಂಜಮಿನ್ ಫ್ರಾಂಕ್ಲಿನ್ ಏನು ಮಾಡಿದ, ಇದನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಹೇಳುವಂಥ ಚಾರ್ಜ್ ಅಂತ ಹೆಸರು ಕೊಟ್ಟ. ಆದ್ದರಿಂದ ಪ್ರತಿಯೊಂದು ವಸ್ತುವಿನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಗಳಿರ್ತದೆ. ಈಗ ಈ ಪಾಸಿಟಿವ್ ಚಾರ್ಜಸ್ ಮತ್ತು ಇನ್ನೊಂದು ಪಾಸಿಟಿವ್ ಚಾರ್ಜಸ್ಸನ್ನು, ಒಂದು ಪ್ರೋಟಾನ್ ಹತ್ರ ಇನ್ನೊಂದು ಪ್ರೋಟಾನ್ ಅಂತಂದರೆ, ಪ್ಲಸ್ಸಿನ ಹತ್ರ ಇನ್ನೊಂದು ಪ್ಲಸ್ ತಂದರೆ ಅವುಗಳು ವಿಕರ್ಷಣಾ ಬಲಕ್ಕೆ ಒಳಗಾಗ್ತದೆ. ಅವು ಒಂದಕ್ಕೆ ಒಂದು ದೂರ ಹೋಗ್ತದೆ. ಆದ್ದರಿಂದ ದೇ ವಿಲ್ ಅಂಡರ್ಗೋ ರಿಪಲ್ಷನ್. ಹಾಗಾದರೆ ಒಂದು ಇಲೆಕ್ಟ್ರಾನ್ ಹತ್ರ ಇನ್ನೊಂದು ಇಲೆಕ್ಟ್ರಾನ್ ತಂದರೆ ದೇ ವಿಲ್ ಆಲ್ಸೋ ಗೆಟ್ ರಿಪೆಲ್. ಒಂದು ಪ್ರೋಟಾನ್ ಹತ್ರ ಒಂದು ಇಲೆಕ್ಟ್ರಾನ್ ತಂದರೆ ದೇ ವಿಲ್ ಗೆಟ್ ಅಟ್ರಾಕ್ಟ್. ಒಂದು ಇಲೆಕ್ಟ್ರಾನ್ ಹತ್ರ ಒಂದು ಪ್ರೋಟಾನ್ ತಂದರೆ ದೇ ವಿಲ್ ಆಲ್ಸೋ ಗೆಟ್ ಅಟ್ರಾಕ್ಟ್. ದೇರ್ಫೋರ್ ವಿ ಕ್ಯಾನ್ ಸಿ ದ ಫಸ್ಟ್ ಪ್ರಾಪರ್ಟಿ. ಅದರಿಂದ ಒಂದನೇ ಪ್ರಾಪರ್ಟಿ ಯಾವುದು? ಸಜಾತೀಯ ವಿದ್ಯುದಾವೇಶಗಳು ವಿಕರ್ಷಿಸ್ತವೆ, ವಿಜಾತೀಯ ವಿದ್ಯುದಾವೇಶಗಳು ಆಕರ್ಷಿಸ್ತವೆ. ಆದ್ದರಿಂದ ಲೈಕ್ ಚಾರ್ಜಸ್ ರಿಪೆಲ್, ಅನ್ಲೈಕ್ ಚಾರ್ಜಸ್ ವಿಲ್ ಅಟ್ರಾಕ್ಟ್ ಟು ಈಚ್ ಅದರ್. ದಿಸ್ ಈಸ್ ದ ಫಸ್ಟ್ ಪ್ರಾಪರ್ಟಿ ಆಫ್ ಇಲೆಕ್ಟ್ರಿಕ್ ಚಾರ್ಜಸ್. ಆದರೆ ಇಲೆಕ್ಟ್ರಿಕ್ ಚಾರ್ಜಸ್ಸಿನ ಮೊದಲ ಗುಣ ಏನಂದರೆ, ಪಾಸಿಟಿವ್ಗೆ ಪಾಸಿಟಿವ್ ರಿಪೆಲ್ ಆಯಿತು, ಪಾಸಿಟಿವ್ಗೆ ನೆಗೆಟಿವ್ ಅಟ್ರಾಕ್ಟ್ ಆಯಿತು. ಆದರೆ ನಾನು ಜನರಲ್ ಆಗಿ ಹೇಳುವುದಾದರೆ, ಸಾಮಾನ್ಯವಾಗಿ ಹೇಳುವುದಾದರೆ, ಸಜಾತೀಯ ಚಾರ್ಜಸ್ಗಳು ರಿಪೆಲ್ ಆಗ್ತದೆ, ವಿಜಾತೀಯ ಚಾರ್ಜಸ್ಗಳು ಒಂದಕ್ಕೊಂದು ಆಕರ್ಷಣೆ ಆಗ್ತದೆ. ಇದನ್ನು ನಾನು ಇಲೆಕ್ಟ್ರೋಸ್ಟ್ಯಾಟಿಕ್ಸ್ನಲ್ಲಿ ಕಲೀಲಿಕ್ಕಿದೆ. ಆದರೆ ಎರಡನೇ ಪ್ರಾಪರ್ಟಿ ಯಾವುದು ಅಂತ ಕೇಳಿದರೆ, ಚಾರ್ಜಸ್ ಆರ್ ಆಲ್ವೇಸ್ ಗೆಟ್ ಕ್ವಾಂಟೈಸ್ಡ್. ದಟ್ ಈಸ್ ಕಾಲ್ಡ್ ಕ್ವಾಂಟೈಸೇಷನ್ ಆಫ್ ಇಲೆಕ್ಟ್ರಿಕ್ ಚಾರ್ಜ್. ಆದರೆ ಇಲೆಕ್ಟ್ರಿಕ್ ಚಾರ್ಜಸ್ ಕ್ವಾಂಟೈಸ್ ಆಗುವುದಂದರೆ ಏನು? ಚಾರ್ಜಸ್ ಯಾವಾಗಲೂ ಕ್ವಾಂಟೈಸ್ ಆಗಿರ್ತದೆ. ಇಫ್ ಯು ಟೇಕ್ ಎನಿ ಆಬ್ಜೆಕ್ಟ್, ನೀವು ಯಾವುದೇ ವಸ್ತುವನ್ನು ತಗೊಳ್ಳಿ, ಅದರಲ್ಲಿ ಇರುವಂಥ ಒಟ್ಟು ಚಾರ್ಜಸ್ಗಳು, ಈಗ ನಾನು ಒಂದು ವಸ್ತುವನ್ನು ತಗೊಂಡ್ರೆ ಅದರಲ್ಲಿರುವಂಥ ಒಟ್ಟು ವಸ್ತುಗಳನ್ನು ನೀವು ಕೌಂಟು ತಗೊಂಡ್ರೆ, ದಟ್ ಈಸ್ ಐ ವಿಲ್ ರೆಪ್ರೆಸೆಂಟ್ ಆಸ್ ಕ್ಯೂ. ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎನ್ ಇಂಟು ಇ. ಅಂದರೆ ಏನು? total number of charges in any object is always equal to the integral multiple of the basic charge. ಆದರೆ ನಾನು ಈಗ ಚಾರ್ಜಸ್ಗಳನ್ನು ನೋಡ್ತಾ ಬಂದರೆ, ಎಲ್ಲ ಚಾರ್ಜಸ್ಗಳನ್ನು ನೋಡ್ತಾ ಬಂದರೆ, ಚಾರ್ಜ್ ಆಫ್ ದ ಇಲೆಕ್ಟ್ರಾನ್ ಎಷ್ಟಂತೆ? -1.602 × 10⁻⁻19 ಕೂಲಾಂಬ್.
ದಿಸ್ ಈಸ್ ಲೋವೆಸ್ಟ್ ಚಾರ್ಜ್ ವಿಚ್ ಈಸ್ ಅವೈಲೇಬಲ್ ವಿಚ್ ಈಸ್ ಟೇಕನ್ ಆಸ್ ಎ ಫಂಡಮೆಂಟಲ್. ಇದನ್ನೇ ನಾವು ಬೇಸಿಕ್ ಚಾರ್ಜ್, ಮೂಲ ಚಾರ್ಜ್ ಅಂತ ತಗೊಳ್ತೇವೆ. ಅದರಿಂದ ಇಲೆಕ್ಟ್ರಾನ್ ಚಾರ್ಜ್ ಹೇಳೋದು ಮೂಲ ಚಾರ್ಜ್. ಆದರೆ ಯಾವುದೇ ವಸ್ತುವಿನಲ್ಲಿ ನೀವು ಒಟ್ಟು ಚಾರ್ಜಸ್ಸನ್ನು ತಗೊಂಡ್ರೆ ಅದು ಫಂಡಮೆಂಟಲ್ ಚಾರ್ಜಿನ ಏನಾಗಿರ್ತದೆ, ಅಪವರ್ತಿ ಆಗಿರ್ತದೆ, ಇಂಟಗ್ರಲ್ ಮಲ್ಟಿಪಲ್ ಆಫ್ ದ ಬೇಸಿಕ್ ಚಾರ್ಜ್. ಅಂದರೆ ಇದನ್ನು ನಾನು ಭಾಳ ಸಿಂಪಲ್ ಆಗಿ ನಿಮಗೆ ಹೇಳ್ಬೋದು. ಸೊ ಇದನ್ನು ನಿಮಗೆ ಇನ್ನೂ ಈಸಿಯಲ್ಲಿ ಹೇಳ್ತೇವೆ ನಿಮಗೆ ಅರ್ಥ ಆಗಲಿಕ್ಕೆ. ಸೊ ನಿಮಗೆ ಒಂದು ಕಾಯಿನ್ ಕಲೆಕ್ಟಿಂಗ್ ಹ್ಯಾಬಿಟ್ ಇದೆ ಅಂತ ಇಟ್ಕೊಳ್ಳಿ. ಮನೆಯಲ್ಲಿ ಕಾಯಿನ್ ಕಲೆಕ್ಟ್ ಮಾಡುವಂಥ ಒಂದು ಅಭ್ಯಾಸ ಇದೆ, ನೀವು ರೂಢಿಸಿಕೊಂಡಿದ್ದೀರಿ. ಹಾಗೆ ಏನು ಮಾಡ್ತೀರಿ, ಈಗ ಹಣದಲ್ಲಿ ಭಾಳ ಚಿಕ್ಕದನ್ನು 1 ರೂಪಾಯಿ ಅಂತ ತಗೊಳ್ಳಿ. ಲೋವೆಸ್ಟ್ ಪಾಸಿಬಲ್ ಈಸ್ 1 ರೂಪಿ. ಓಕೆ, ದಟ್ ಈಸ್ ಬೇಸಿಕ್. ಈಗ ಒಬ್ಬನಿಗೆ ಒಂದು ಅಭ್ಯಾಸ ಇದೆ, ದಿನಕ್ಕೆ 1 ಕಾಯಿನ್ ಹಾಕಿದ, ಮರು ದಿವಸ ಇನ್ನೊಂದು ಕಾಯಿನ್ ಹಾಕಿದ, ಮರು ದಿವಸ ಇನ್ನೊಂದು ಕಾಯಿನ್ ಹಾಕಿದ, ಹೀಗೆ ದಿವಸಕ್ಕೆ ಒಂದೊಂದು ಕಾಯಿನ್ ಹಾಕ್ತಾ ಬರ್ತಾನೆ. ಸೊ ಅವ 10 ದಿವಸ ಕಳೆದ ಮೇಲೆ ಇದರಲ್ಲಿ 10 ಕಾಯಿನ್ಗಳು ಇರ್ತದೆ. ದೇರ್ ಆರ್ ಹೌ ಮೆನಿ 1 2 3 4 5 6 7 8 9 10 10 ಕಾಯಿನ್ಗಳು. ಅಂದರೆ ಏನು, ಇದು ಒಂದು ಫಂಡಮೆಂಟಲ್. 2 3 4 5 6 7 8 9 10 ಕಾಯಿನ್ಗಳು ಸಿಗ್ಬೋದು. ಇಫ್ ಯು ಥಿಂಕ್, ನೀವು ಹೀಗೆ ಥಿಂಕ್ ಮಾಡಿ, ಯಾವತ್ತಾದರೂ ಒಂದು ದಿವಸ 10 ಕಾಯಿನ್ ಬರ್ತದ, 10 10.5. ಈಸ್ ಇಟ್ ಪಾಸಿಬಲ್? ಇದು ಸಾಧ್ಯವಾ? ಸೊ ನಾವು ಆಲೋಚನೆ ಮಾಡಿದರೆ ಸಾಧ್ಯ ಇಲ್ಲ. ಅದರಿಂದ ಅವ ದಿವಸಕ್ಕೆ ಒಂದೊಂದು ಕಾಯಿನ್ ಹಾಕಿದರೆ ಅದು ಯಾವಾಗಲೂ ಏನಾಗಿರ್ತದೆ, ಒಂದು ಪೂರ್ಣಾಂಕ ಆಗಿರ್ತದೆ. 10 ಇರ್ಬೋದು, 11 ಇರ್ಬೋದು, 15 ಇರ್ಬೋದು. ಹಾಗೆ ಒಂದು ಕ್ಲಾಸಿನಲ್ಲಿ ವಿದ್ಯಾರ್ಥಿಗಳನ್ನು ಲೆಕ್ಕ ಹಾಕಿದರೆ 1 ವಿದ್ಯಾರ್ಥಿ ಇರ್ಬೋದು, 2 ವಿದ್ಯಾರ್ಥಿ ಇರ್ಬೋದು, 3 ಇರ್ಬೋದು. ಯಾವತ್ತಾರು 3.5 ವಿದ್ಯಾರ್ಥಿ ಆಗೋ ಚಾನ್ಸ್ ಉಂಟಾ? ಇಸ್ ಇಟ್ ಪಾಸಿಬಲ್? 3.5 ಅರ್ಧ ಮನುಷ್ಯ ಆಗ್ತಾನ? ಇಲ್ಲ. ಆದ್ದರಿಂದ ಅದು ಯಾವತ್ತು ಪೂರ್ಣವಾಗಿರ್ತದೆ. ಆದ್ದರಿಂದ 10 ವಿದ್ಯಾರ್ಥಿ 20 ವಿದ್ಯಾರ್ಥಿ ಒಂದು ಕ್ವಾಂಟಾ ಸ್ಟೂಡೆಂಟ್ ಇರ್ತಾರೆ. ಆದ್ದರಿಂದ ಇಟ್ ಈಸ್ ಆಲ್ವೇಸ್ ದ ಇಂಟಗ್ರಲ್ ಮಲ್ಟಿಪಲ್ ಆಫ್ ದ ಬೇಸಿಕ್ ಚಾರ್ಜ್ ಆ್ಯಂಡ್ ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಅದನ್ನೇ ನಾವು ವಿದ್ಯುತ್ತಾವೇಶಗಳ ಕ್ವಾಂಟೀಕರಣ ಅಂತ ಕರಿತೇವೆ. ಆದರೆ ವಾಟ್ ಈಸ್ ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್? ಟೋಟಲ್ ನಂಬರ್ ಆಫ್ ಚಾರ್ಜಸ್ ಪ್ರೆಸೆಂಟ್ ಇನ್ ಎನಿ ಆಬ್ಜೆಕ್ಟ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಇಂಟಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಚಾರ್ಜ್. ಸೊ ಅದನ್ನೇ ನಾನು ಏನು ಬರೆದೆ, Q ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ N ಇಂಟು E. ಆದರೆ ನಾನು ಏನು ತಗೊಳ್ಬೋದು, N ಈಸ್ ಈಕ್ವಲ್ ಟು ಐದರ್ 1 or 2 or 3 4 5 ಎಸೆಟ್ರಾ. E ಅಂದರೆ ಎಷ್ಟು? ಇಟ್ ಈಸ್ ಮೈನಸ್ 1.602 ಇಂಟು 10⁻⁻19 ಕೂಲಾಂಬ್. ಆದ್ದರಿಂದ ಯಾವುದೇ ವಸ್ತುವಿನಲ್ಲಿ ಇರುವಂಥ ಒಟ್ಟು ಚಾರ್ಜಸ್ಗಳು ಬೇಸಿಕ್ ಚಾರ್ಜಿನ ಇಂಟಗ್ರಲ್ ಮಲ್ಟಿಪಲ್ಗೆ ಸಮ ಆಗಿರ್ತದೆ. ಅಂದರೆ ಟೋಟಲ್ ನಂಬರ್ ಆಫ್ ಚಾರ್ಜಸ್ ಅಂದರೆ ಒಟ್ಟು ಚಾರ್ಜಸ್ಗಳು ಸೊ ಬೇಸಿಕ್ ಚಾರ್ಜಿನ ಪೂರ್ಣಾಂಕದ ಅಪವರ್ತ್ಯವಾಗಿರ್ತದೆ. ಇದನ್ನು ನಾವು ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕರಿತೇವೆ. ಸೊ ಇದು ಚಾರ್ಜಸ್ನ ಇನ್ನೊಂದು ಗುಣ. ಆದರೆ ನೆಕ್ಸ್ಟ್ ಏನು ಗುಣ ಇದೆ, ಮತ್ತೇನು ಗುಣಗಳಿವೆ ಅದರಲ್ಲಿ, ನಾವು ಇನ್ನೇನು ಕಲಿಬೋದು? ಸೊ ಚಾರ್ಜಸ್ ಆರ್ ಆಲ್ವೇಸ್ ಗೆಟ್ ಕನ್ಸರ್ವ್ಡ್. ಚಾರ್ಜಸ್ ಏನಾಗಿರ್ತದೆ, ಸೊ ಇಟ್ ಈಸ್ ಅಂಡರ್ ಗೋಯಿಂಗ್ ಕನ್ಸರ್ವೇಷನ್ ಲಾ. ಆದ್ದರಿಂದ ಕನ್ಸರ್ವ್ ಆಗಿರ್ತದೆ, ಸಂರಕ್ಷಿತವಾಗಿರ್ತದೆ. ಅರೆ ಏನು ಕನ್ಸರ್ವೇಷನ್? ನಾವು ಫಸ್ಟ್ ಇಯರ್ನಲ್ಲಿ ಸ್ಟಡಿ ಮಾಡಿದ್ದೇವೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಇಲ್ಲೆಲ್ಲ ಹೇಳ್ತೇವೆ ನೋ ಎನರ್ಜಿ ಕ್ಯಾನ್ ಬಿ ಕ್ರಿಯೇಟೆಡ್ ನಾಟ್ ಟು ಬಿ ಡಿಸ್ಟ್ರಾಯ್ಡ್. ಎನರ್ಜಿ ಬೇಕಂದ್ರೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇಡ ಅಂದರೆ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ. ಟೋಟಲ್ ಸಮ್ ಆಫ್ ಎನರ್ಜಿ ಇನ್ ಆನ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಆಲ್ವೇಸ್ ರಿಮೇನ್ಸ್ ಕನ್ಸರ್ವ್ ಅಥವಾ ಕಾನ್ಸ್ಟೆಂಟ್. ಸೊ ಆದರೆ ಇಲ್ಲಿ ಸೊ ಚಾರ್ಜಸ್ ಕ್ಯಾನ್ ಬಿ ಕ್ರಿಯೇಟೆಡ್. ಚಾರ್ಜಸನ್ನು ನಾವು ಕ್ರಿಯೇಟ್ ಆಗ್ತದೆ. ನ್ಯಾಚುರಲಿ ನ್ಯೂಟ್ರಾನ್ ಹೇಳೋದು ಪ್ರೋಟಾನ್ ಆಗಿ ಕನ್ವರ್ಟ್ ಆಗ್ತದೆ. ಆದ್ದರಿಂದ ಅಲ್ಲಿ ಚಾರ್ಜಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಆದರೆ ಸೊ ಎರಡನೇ ಭಾಗವನ್ನು ತಗೊಳ್ಳುವ, ಟೋಟಲ್ ನಂಬರ್ ಆಫ್ ಚಾರ್ಜಸ್ ಇನ್ ಎನ್ ಐಸೋಲೇಟೆಡ್ ಸಿಸ್ಟಮ್. ಐಸೋಲೇಟೆಡ್ ಅಂದರೆ ಏನು? ಆ ಸಿಸ್ಟಮಿಗೆ ಯಾವುದು ಹೊರಗಿಂದ ಬರಲಿಕ್ಕೂ ಇಲ್ಲ, ಅದರಿಂದ ಯಾವುದು ಹೊರಗೆ ಹೋಗಲಿಕ್ಕೂ ಇಲ್ಲ. ಕ್ಲಾಸ್ ರೂಮ್ ಹೇಳೋದೊಂದು ಐಸೋಲೇಟೆಡ್. ಯಾವಾಗ? ಬಾಗಿಲು ಹಾಕಿದರೆ. ಬಾಗಿಲು ಹಾಕಿದಾಗ ಯಾರು ಹೊರಗೆ ಹೋಗ್ಲಿಕ್ಕಿಲ್ಲ, ಒಳಗೆ ಬರಲಿಕ್ಕಿಲ್ಲ. ಆಗ ಇದೊಂದು ಐಸೋಲೇಟೆಡ್. ನಾವು ಐಸೋಲೇಷನ್ ಆದ್ದರಿಂದ ಅದು ಐಸೋಲೇಟ್ ಆಗಿದೆ, ಸಪರೇಟ್ ಆಗಿದೆ. ಆದರೆ ಆ ಸಿಸ್ಟಮಿನಲ್ಲಿ ಇರುವಂಥ ಒಟ್ಟು ಚಾರ್ಜಸ್ಗಳು ಯಾವತ್ತೂ ಏನಾಗಿರ್ತದೆ? ಕನ್ಸರ್ವ್ ಆಗಿರ್ತದೆ. ಅದನ್ನೇ ನಾವು ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಥವಾ ಸಂರಕ್ಷಿತವಾಗಿರ್ತದೆ. ಇದನ್ನು ನಾವು ಯಾವುದರಲ್ಲಿ ಕಲಿಯಲಿಕ್ಕಿದೆ? ಇಲೆಕ್ಟ್ರೋಸ್ಟಾಟಿಕ್ಸ್, ಸ್ಥಾಯಿ ವಿದ್ಯುತ್ತಿನಲ್ಲಿ ಕಲೀಲಿಕ್ಕಿದೆ. ಹಾಗೆ
ಸೊ ನೆಕ್ಸ್ಟ್ ನಾವು ಪ್ರಾಪರ್ಟಿ ನೋಡಿದರೆ ಆ್ಯನ್ ಇಲೆಕ್ಟ್ರಿಫೈಡ್ ಆಬ್ಜೆಕ್ಟ್, ಒಂದು ಇಲೆಕ್ಟ್ರಿಫೈ ಆಗಿರುವಂಥ ವಸ್ತು. ಇಲೆಕ್ಟ್ರಿಫೈಡ್ ಆಬ್ಜೆಕ್ಟ್ ಅಂದರೆ ಏನು? ಒಂದು ವಿದ್ಯುತ್ ಆವೇಶಿತ ವಸ್ತು, ಅದನ್ನು ನಾವು ಇಲೆಕ್ಟ್ರಿಫೈಡ್ ಆಬ್ಜೆಕ್ಟ್ ವಿಲ್ ಅಟ್ರಾಕ್ಟ್ ಲೈಟ್ ಅನ್ಚಾರ್ಜ್ಡ್ ಪಾರ್ಟಿಕಲ್. ಆದರೆ ವಿದ್ಯುದ್ದಾವೇಶವನ್ನು ಹೊಂದಿರುವಂಥ ಅಥವಾ ವಿದ್ಯುದ್ದಾವೇಶಿತ ವಸ್ತು ಹಗುರವಾಗಿರುವಂಥ ವಸ್ತುಗಳನ್ನು ತನ್ನ ಕಡೆ ಎಳೆಯುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದು ಅದರ ಗುಣ. ಉದಾಹರಣೆ ನಿಮಗೆ ಗೊತ್ತಿದೆ, ನೀವು ಬೆಳಗ್ಗೆ ಎದ್ದು ಸ್ಟೈಲ್ ಆಗಿ ಕಾಲೇಜಿಗೆ ಹೋಗಬೇಕು ಅಂತ ಏನು ಮಾಡ್ತೀರಿ? ಬಾಚಣಿ ತಗೊಂಡು ಕೂಂಬ್ ಮಾಡ್ತೀರಿ. ನೀವು ಇದೇ ಆಫ್ಟರ್ ಕೂಂಬಿಂಗ್, ಸಪೋಸ್ ಯು ಪ್ಲೇಸ್ ಕೂಂಬ್ ಮಾಡಿ ಆದ ಮೇಲೆ ನೀವು ಇದೇ ಬಾಚಣಿಗೆಯನ್ನು ಸಣ್ಣ ಪೇಪರ್ ಪೀಸಿನ ಹತ್ರ ತಗೊಂಡು ಹೋದರೆ ದೇ ವಿಲ್ ಬಿ ಗೆಟ್ ಅಟ್ರಾಕ್ಟೆಡ್. ವೈ? ಬಿಕಾಸ್ ದೇ ಆರ್ ಗೆಟ್ ಇಲೆಕ್ಟ್ರಿಫೈಡ್. ಅವುಗಳು ಇಲೆಕ್ಟ್ರಿಫೈ ಆಗಿರ್ತದೆ ಅಂದರೆ ಏನಾಗಿರ್ತದೆ? ವಿದ್ಯುತ್ ಆವೇಶಿತವಾಗಿರ್ತದೆ. ಆದ್ದರಿಂದ ಅದನ್ನು ಇಲೆಕ್ಟ್ರಿಫೈಡ್ ಆಬ್ಜೆಕ್ಟ್ ಅಂತ ಹೇಳೋದು. ಅಂಥ ವಸ್ತುಗಳು ಹಗುರವಾಗಿರುವಂಥ ಅನ್ಚಾರ್ಜ್ಡ್ ಪಾರ್ಟಿಕಲನ್ನು ತನ್ನ ಕಡೆಗೆ ಎಳೆಯುವಂಥ ಸಾಮರ್ಥ್ಯವನ್ನು ಹೊಂದಿರ್ತದೆ. ಇದು ಚಾರ್ಜಸ್ಸಿನ ಇನ್ನೊಂದು ಗುಣ, ಅದನ್ನು ನಾವು ಕಲೀಲಿಕ್ಕಿದೆ. ಹಾಗೆ ವಿದ್ಯುತ್ ಆವೇಶಗಳು ಸಂಕಲನಕ್ಕೆ ಒಳಪಟ್ಟಿರ್ತವೆ. ದೇ ಆರ್ ಎಡಿಟಿವ್ ಇನ್ ನೇಚರ್. ಅವುಗಳು ಯಾವತ್ತು ಎಡಿಟಿವ್. ಒಂದು ಚಾರ್ಜಸ್ಸಿಗೆ ಇನ್ನೂ ಸ್ವಲ್ಪ ಚಾರ್ಜಸ್ಸನ್ನು ಆ್ಯಡ್ ಮಾಡ್ಬೋದು. Q1ಗೆ Q2 ಸೇರಿಸ್ಬೋದು, Q3 ಸೇರಿಸ್ಬೋದು, Q4 ಸೇರಿಸ್ಬೋದು. ಹೀಗೆ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ಒಂದು ಬಾಲಿಗೆ ಇನ್ನೊಂದು ಬಾಲು, ಇಂಥೊಂದು ಬಾಲು, ಹೀಗೆ ನಾವು ಸೇರಿಸ್ತಾ ಬರ್ತೇವೆ. ಸೊ ಒಟ್ಟು 5 ಬಾಲ್ ಇದ್ದರೆ ಒಂದು ಬಾಲಿಗೆ ಇನ್ನೊಂದು ಸೇರಿಸಿ ಒಟ್ಟು 5 ಆಯಿತು ಅಂತ ಹೇಳ್ತೇವೆ. ಅದೇ ರೀತಿ ಇಲ್ಲಿ ಕೂಡ ಚಾರ್ಜಸ್ಗಳನ್ನು ನಾವು ಆ್ಯಡ್ ಮಾಡಲಿರುವಂಥ ಸಾಮರ್ಥ್ಯವನ್ನು ಹೊಂದಿವೆ. ಆದ್ದರಿಂದ ಅವುಗಳು ಎಡಿಟ್ ಆಗಿರ್ತದೆ. ಸೊ ಅದರಿಂದ ಅವು ಎಡಿಟಿವ್ ನೇಚರನ್ನು ಹೊಂದಿರ್ತದೆ. ಸೊ ದೇ ಆರ್ ಎಡಿಟಿವ್ ಇನ್ ನೇಚರ್. ನೆಕ್ಸ್ಟ್ ಪ್ರಾಪರ್ಟಿ ನೋಡಿದರೆ ನಾವು ನೆಕ್ಸ್ಟ್ ಪ್ರಾಪರ್ಟಿ ನಾನು ತಗೊಳ್ತೇನೆ. ಎ ಚಾರ್ಜಸ್ ಅಥವಾ ಚಾರ್ಜಸ್ ಆನ್ ಎ ಕಂಡಕ್ಟರ್ ಆರ್ ಆಲ್ವೇಸ್ ರಿಸೈಡ್ ಆನ್ ದ ಸರ್ಫೇಸ್ ಆಫ್ ಎ ಕಂಡಕ್ಟರ್. ನೋಡಿ, ಒಂದು ವಾಹಕವನ್ನು, ಒಂದು ಕಂಡಕ್ಟರನ್ನು ನೀವು ಇಲೆಕ್ಟ್ರಿಫೈ ಮಾಡಿದರೆ, ಎಲೆಕ್ಟ್ರಿಫಿಕೇಷನ್ಗೆ ಒಳಪಡಿಸಿದರೆ ಅಥವಾ ವಿದ್ಯುತ್ ಆವೇಶಿತಗೊಳಿಸಿದರೆ ಆಗ ಅದರಲ್ಲಿ ಚಾರ್ಜಸ್ಗಳು ಹೇಳೋದು ಯಾವತ್ತು ಅದರ ಸರ್ಫೇಸ್ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಈಗ ಇದೊಂದು ಕಂಡಕ್ಟರ್ ಆದರೆ ಈಗ ಈ ಚಾರ್ಜಸ್ಗಳು ಏನಾಗ್ತದಂತೆ, ಇದನ್ನು ನಾನು ಎಲ್ಲಾರು ಪಾಸಿಟಿವ್ಲಿ ಇಲೆಕ್ಟ್ರಿಫೈ ಮಾಡಿದರೆ ಪಾಸಿಟಿವ್ ಚಾರ್ಜಸ್ಗಳು ಇದರ ಸುತ್ತಲೂ ಏನಾಗಿರ್ತದೆ? ಸ್ಪ್ರೆಡ್ ಆಗಿರ್ತದೆ, ಒಳಗಡೆ ಹೋಗುವುದಿಲ್ಲ. ಇದನ್ನೇ ನಾವು ಚಾರ್ಜಸ್ಸಿನ ಗುಣಗಳು ಅಂತ ಹೇಳ್ತೇವೆ. ಈ ಎಲ್ಲ ಗುಣಗಳನ್ನು ನಾವು ಈಗ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಥವಾ ಸ್ಥಾಯಿ ವಿದ್ಯುತ್ತಿನಲ್ಲಿ ಕಲೀಲಿಕ್ಕಿದ್ದೇವೆ. ಹಾಗಾದರೆ ನಾವು ಈಗ 1 by 1 ನೋಡ್ತಾ ಬರುವ. ಇದನ್ನೆಲ್ಲ ಕಲಿಯುವಂಥ ಒಂದು ವಿಭಾಗವೇ ನಾವು ಹೇಳೋದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಹಾಗಾದರೆ ಇಲ್ಲಿ ನಾವು ಈಗ ನಾನು ಹೇಳಿದೆ ಒಂದು ಇಲೆಕ್ಟ್ರಿಫೈಡ್ ಆಬ್ಜೆಕ್ಟ್. ಆದರೆ ಇಲೆಕ್ಟ್ರಿಫೈ ಮಾಡೋದು ಅಂದರೆ ಏನು? ವೆರಿ ಸಿಂಪಲ್. ವಾಟ್ ಈಸ್ ಇಲೆಕ್ಟ್ರಿಫಿಕೇಷನ್? ವೆರಿ ಇಂಪಾರ್ಟೆಂಟ್. ಈ ಪ್ರಾಪರ್ಟಿಯಲ್ಲಿ ಯಾವುದಾದ್ರು 2 ಪ್ರಾಪರ್ಟಿ ಅಥವಾ 4 ಪ್ರಾಪರ್ಟಿಯನ್ನು ಎಕ್ಸಾಮಿಗೆ ಕೇಳ್ತಾರೆ. ಅದರಿಂದ ನೀವು ಇದನ್ನು ಕಲೀಲೇಬೇಕು. ಹಾಗಾದರೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ನಾವು ನೋಡಿದವು. ಯಾವುದೆಲ್ಲ? ಸಜಾತಿಯ ಚಾರ್ಜಸ್ಗಳು ವಿಕರ್ಷಣೆಗೆ ಒಳಗಾಗ್ತದೆ, ವಿಜಾತಿಯ ಚಾರ್ಜಸ್ಗಳು ಆಕರ್ಷಣೆಗೆ ಒಳಗಾಗ್ತದೆ, ವಿದ್ಯುತ್ ಆವೇಶಗಳು ಕ್ವಾಂಟೀಕರಣಗೊಂಡಿರ್ತದೆ ಅಂದರೆ ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ನಂತರ ಚಾರ್ಜಸ್ ಆರ್ ಆಲ್ವೇಸ್ ಗೆಟ್ ಕನ್ಸರ್ವ್ಡ್, ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, ಅದನ್ನೇ ನಾವು ಸಂರಕ್ಷಿತವಾಗಿರ್ತದೆ ಅಂತ ಹೇಳ್ತೇವೆ. ಹಾಗೆ ವಿದ್ಯುತ್ ಆವೇಶಿತ ವಸ್ತು ಹಗುರವಾದಂಥ ಅನ್ಚಾರ್ಜ್ಡ್ ಪಾರ್ಟಿಕಲನ್ನು ತನ್ನ ಕಡೆ ಎಳೆಯುವಂಥ ಸಾಮರ್ಥ್ಯವನ್ನು ಹೊಂದಿರ್ತದೆ. ಆವೇಶಗಳು ಸಂಕಲನಕ್ಕೆ ಒಳಪಟ್ಟಿರ್ತದೆ. ಇದೆಲ್ಲ ಪ್ರಾಪರ್ಟಿಗಳನ್ನು ನಾವಿಲ್ಲಿ ಕಲಿತೇವೆ. ಇದರಲ್ಲಿ ನಾನು ಒಂದು ಹೇಳಿದೆ, ವಿದ್ಯುತ್ ಆವೇಶಿತ ವಸ್ತು ಇಲೆಕ್ಟ್ರಿಫೈಡ್ ಆಬ್ಜೆಕ್ಟ್ ವಿಲ್ ಅಟ್ರಾಕ್ಟ್ ಲೈಟ್ ಅನ್ಚಾರ್ಜ್ಡ್ ಪಾರ್ಟಿಕಲ್. ಹಾಗಾದರೆ ಇಲೆಕ್ಟ್ರಿಫಿಕೇಷನ್ ಅಂದರೆ ಏನು? ವಿದ್ಯುತ್ ಆವೇಶಿತ ಮಾಡುವುದಂದರೆ ಏನು? ಯಾವುದೇ ವಸ್ತುವನ್ನು ನೀವು ತಗೊಂಡ್ರೆ ಅದರಲ್ಲಿ ಎಷ್ಟು ಪಾಸಿಟಿವ್ ಚಾರ್ಜ್ ಇರ್ತದೋ ಅಷ್ಟೇ ನೆಗೆಟಿವ್ ಚಾರ್ಜ್ ಇರ್ತದೆ. ಯಾಕೆಂದರೆ ಎನಿ ಆಟಮ್ ಈಸ್ ಇಲೆಕ್ಟ್ರಿಕಲಿ ನ್ಯೂಟ್ರಲ್. ಅದರಲ್ಲಿ ಎಷ್ಟು ಪ್ರೋಟಾನ್ಗಳಿರ್ತದೋ ಅಷ್ಟೇ ಇಲೆಕ್ಟ್ರಾನ್ಗಳಿರ್ತದೆ. ಆದರೆ ಪಾಸಿಟಿವ್ಗೆ ನೆಗೆಟಿವ್ ಬ್ಯಾಲೆನ್ಸ್ ಆಯಿತು. ಆದ್ದರಿಂದ ಅದನ್ನು ನಾವು ಇಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂದರೆ ಅದು ಆಟಮ್ ಹೇಳೋದು ಒಂದು ತಟಸ್ಥವಾಗಿರ್ತದೆ, ನ್ಯೂಟ್ರಲ್ ಆಗಿರ್ತದೆ. ಈಗ ಇಲೆಕ್ಟ್ರಿಫಿಕೇಷನ್ ಅವರ ಚಾರ್ಜಿಂಗ್ ಅಂತ ಕೂಡ ಹೇಳ್ತೇವೆ ನಾವು. ಆದರೆ ಚಾರ್ಜ್ ಮಾಡೋದಂದರೆ ಏನು? ನಮಗೆ ಗೊತ್ತಿದೆ. ಚಾರ್ಜ್ ಮಾಡೋದಂದರೆ ಬ್ಯಾಟ್ರಿ, ಮೊಬೈಲ್ ಬ್ಯಾಟ್ರಿ ಡೌನ್ ಆದರೆ ಚಾರ್ಜ್ ಮಾಡ್ತೇವೆ. ಇದನ್ನು ಚಾರ್ಜಿಂಗ್ ಅಂತ ಹೇಳ್ತೇವೆ, ಅಂದರೆ ಹೆಚ್ಚು ಮಾಡೋದು. ಆದರೆ ಇಲ್ಲಿ ಕೂಡ ಹಾಗೆ ಇಲೆಕ್ಟ್ರಿಫಿಕೇಷನ್ ಅಂದರೆ ಒಂದು ನಾನು ಪಾಸಿಟಿವ್ ಚಾರ್ಜಸ್ಗಳನ್ನು ಜಾಸ್ತಿ ಮಾಡೋದು ಅಥವಾ ನೆಗೆಟಿವ್ ಚಾರ್ಜಸ್ಗಳನ್ನು ಎಕ್ಸೆಸ್ ಮಾಡೋದು. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಇತ್ತು, ಈಕ್ವಲ್ ಇತ್ತು, ಬ್ಯಾಲೆನ್ಸ್ ಆಗಿತ್ತು. ಇಲ್ಲಿ ಏನಾಗ್ತದೆ? ಪಾಸಿಟಿವ್ ಜಾಸ್ತಿ ಆಗಿದೆ, ನೆಗೆಟಿವ್ ಕಡಿಮೆ ಆಯಿತು.
ಇಲ್ಲಿ ನೆಗೆಟಿವ್ ಜಾಸ್ತಿ ಆಯಿತು, ಪಾಸಿಟಿವ್ ಕಡಿಮೆ ಆಯಿತು. ಈ ರೀತಿಯಾಗಿ ಯಾವುದೋ ಒಂದು ರೀತಿಯ ಚಾರ್ಜಸನ್ನು ಎಕ್ಸೆಸ್ ಮಾಡೋದಕ್ಕೆ ನಾವು ಇಲೆಕ್ಟ್ರಿಫಿಕೇಷನ್ ಅಂತ ಕರಿತೇವೆ. ನಿಜಾಗಿ ಇಟ್ ಈಸ್ ದ ಪ್ರೋಸೆಸ್ ಆಫ್ ಪ್ರೊಡ್ಯೂಸಿಂಗ್ ಇಂಬ್ಯಾಲೆನ್ಸ್, ಅಂದರೆ ನಾನು ಬ್ಯಾಲೆನ್ಸ್ ತಪ್ಪಿಸಿದ್ದು ಪಾಸಿಟಿವ್ ಮತ್ತು ನೆಗೆಟಿವ್ನ ಮಧ್ಯೆ. ಇದನ್ನು ಹೇಗೆ ಮಾಡೋದು? ಅದಕ್ಕೆ ಅದರದ್ದೇ ಆದಂಥ ವಿಧಾನಗಳಿವೆ. ನಮಗೆ ಬೇಕಾದ ಹಾಗೆ ತನ್ನಷ್ಟೇ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ಇಲೆಕ್ಟ್ರಿಫಿಕೇಷನನ್ನು ನಾನು ಇನ್ನೊಂದು ರೀತಿಯಲ್ಲಿ ಡಿಫೈನ್ ಮಾಡ್ಬೋದು. ಯಾಕೆ ಹೇಳಿ ನೋಡಿ, ಯಾವುದೇ ಆ್ಯಟಮನ್ನು ತಗೊಂಡಾಗ ಪಾಸಿಟಿವ್ ಚಾರ್ಜ್ ಹೇಳೋದು ಅದರ ಕೇಂದ್ರದಲ್ಲಿ ಇರ್ತದೆ, ನ್ಯೂಕ್ಲಿಯಸ್ನಲ್ಲಿ ಇರ್ತದೆ, ಅದು ಭದ್ರವಾಗಿರ್ತದೆ. ಇಲೆಕ್ಟ್ರಾನ್ಗಳು ಅದರ ಸುತ್ತಲೂ ಸುತ್ತಾ ಇರ್ತದೆ. ಸೊ ಅದು ನಿರ್ದಿಷ್ಟವಾದ ಕಕ್ಷೆಯಲ್ಲಿ ಅದರ ಸುತ್ತಲೂ ಸುತ್ತಾ ಇದೆ. ಈಗ ನೋಡಿ, ಒಂದು ಇಲೆಕ್ಟ್ರಾನ್, ಎರಡನೇ ಇಲೆಕ್ಟ್ರಾನ್, ಮೂರನೇ ಇಲೆಕ್ಟ್ರಾನ್. ಈಗ ಒಂದನೇ ಇಲೆಕ್ಟ್ರಾನ್ ನ್ಯೂಕ್ಲಿಯಸ್ಸಿಗೆ ಹತ್ತಿರ ಇರ್ತದೆ, ಆದ್ದರಿಂದ ಅದು ಹೆಚ್ಚು ಬೌಂಡ್ ಆಗಿರ್ತದೆ. ಎರಡನೇದು ಸ್ವಲ್ಪ ದೂರ ಇರ್ತದೆ, ಅದರ ಬೌಂಡಿಂಗ್ ಎನರ್ಜಿ ಇನ್ನೂ ಕಡಿಮೆ, ಇದರದ್ದು ಇನ್ನೂ ಕಡಿಮೆ. ಹೀಗೆ ಹೊರಗೆ ಹೋದಾಗೆ ಅದರ ಎನರ್ಜಿಗಳು ಕಡಿಮೆ ಆಗ್ತಾ ಹೋಗ್ತದೆ. ಆದ್ದರಿಂದ ನೀವು ಸ್ವಲ್ಪ ಎನರ್ಜಿ ಅದಕ್ಕೆ ಕೊಟ್ಟರೆ ಸಾಕು, ಈ ಇಲೆಕ್ಟ್ರಾನ್ ಫ್ರೀ ಆಗ್ತದೆ, ಅದು ಹೊರಗೆ ಬರ್ತದೆ. ಅದನ್ನು ಹೊರಗೆ ನಾನು ತರ್ಬೋದು. ಸರಿಯಾಗಿ ಹೊರಗೆ ತರ್ಬೋದು ಅಂದರೆ ಬ್ಯಾಗಲ್ಲಿ ತರೋದಲ್ಲ, ಅದಕ್ಕೆ ನಿರ್ದಿಷ್ಟವಾದಂಥ ಪ್ರೋಸೆಸ್ಸಲ್ಲಿ ನಾವು ಅದನ್ನು ಹೊರಗೆ ತರ್ಬೋದು. ಆದ್ದರಿಂದ ಇಲೆಕ್ಟ್ರಾನ್, ಈಗ ಯಾವುದೇ ಒಂದು ಈ ಚಾಕ್ ಪೀಸನ್ನು ನಾನು ಗಮ್ಮಲ್ಲಿ ಇಲ್ಲಿ ಅಂಟಿಸ್ತೇನೆ, ಅದೇ ಚಾಕ್ ಪೀಸನ್ನು ನಾನು ಕಾಂಕ್ರೀಟ್ ಹಾಕಿದ್ದಕ್ಕೆ ಅಟ್ಯಾಚ್ ಮಾಡ್ತೇನೆ. ಒಂದು ವಿದ್ಯಾರ್ಥಿಯನ್ನು ಕರೀತೇನೆ, ಇದನ್ನು ತೆಗಿ ಅಂತ. ಆಗ ವಿದ್ಯಾರ್ಥಿ ಏನು ಮಾಡ್ತಾನೆ, ಗಮ್ಮಲ್ಲಿ ಅಂಟಿಸಿದ್ದನ್ನು ತೆಗಿತಾನೆ. ಯಾಕೆ? ಈಸಿಲಿ ರಿಮೂವೇಬಲ್. ಆದರೆ ಇಲೆಕ್ಟ್ರಾನ್ ಕೂಡ ಹಾಗೆ, ಇಟ್ ಈಸ್ ಈಸಿಲಿ ರಿಮೂವೇಬಲ್, ಆದ್ದರಿಂದ ಸುಲಭದಲ್ಲಿ ತೆಗಿಬೋದು. ಆದ್ದರಿಂದ ಈಗ ನಾನು ಇಲೆಕ್ಟ್ರಿಫಿಕೇಷನ್ ಅಂದರೆ ಏನು ಅಂತ ಕೇಳಿದಾಗ, ಇಟ್ ಈಸ್ ದ ಪ್ರೋಸೆಸ್ ಆಫ್ ಎಡಿಷನ್ ಆಫ್ ಇಲೆಕ್ಟ್ರಾನ್ ಆರ್ ರಿಮೂವಲ್ ಆಫ್ ಇಲೆಕ್ಟ್ರಾನ್ ಫ್ರಮ್ ಎನ್ ಆಬ್ಜೆಕ್ಟ್. ಅದರಿಂದ ಒಂದು ವಸ್ತು ಇದೆ, ಈ ವಸ್ತುವಿಗೆ ನೀವು ಇಲೆಕ್ಟ್ರಾನ್ ಅನ್ನು ಹಾಕಿದರೂ ಕೂಡ ಅದು ಇಲೆಕ್ಟ್ರಿಫಿಕೇಷನ್. ಏನಾಗ್ತದೆ? ಪಾಸಿಟಿವ್ ನೆಗೆಟಿವ್ ಈಕ್ವಲ್ ಇತ್ತು, ಈಗ ನಾನು ನೆಗೆಟಿವ್ ಜಾಸ್ತಿ ಮಾಡಿದೆ ಅಂದರೆ ನೆಗೆಟಿವ್ ವಿಲ್ ಬಿ ಎಕ್ಸೆಸ್, ಅದು ನೆಗೆಟಿವ್ಲಿ ಇಲೆಕ್ಟ್ರಿಫೈಡ್, ಅದು ಋಣಾತ್ಮಕವಾಗಿ ಏನಾಗಿರ್ತದೆ, ವಿದ್ಯುತ್ ಆವೇಶಿತವಾಗಿರ್ತದೆ. ಅದೇ ರೀತಿಯಲ್ಲಿ ಯಾರು ನೀವು ಒಂದು ವಸ್ತುವಿನಿಂದ ಇಲೆಕ್ಟ್ರಾನನ್ನು ತೆಗೆದ್ರೆ, ರಿಮೂವ್ ಮಾಡಿದರೆ, ಆಗ ಇದರಲ್ಲಿ ಏನಾಗ್ತದೆ, ಪಾಸಿಟಿವ್ ಎಕ್ಸೆಸ್ ಆಗ್ತದೆ. ಆಗ ಅದನ್ನು ನಾವು ಧನಾತ್ಮಕವಾಗಿ ವಿದ್ಯುತ್ ಆವೇಶಿತವಾಗಿದೆ, ಇಟ್ ಈಸ್ ಪಾಸಿಟಿವ್ಲಿ ಇಲೆಕ್ಟ್ರಿಫೈಡ್. ಈ ರೀತಿಯಾಗಿ ವಾಟ್ ಈಸ್ ಇಲೆಕ್ಟ್ರಿಫಿಕೇಷನ್? ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಕೇಳ್ತಾರೆ ಇಲೆಕ್ಟ್ರಿಫಿಕೇಷನ್ ಅಂದರೆ ಏನು? ಇಲೆಕ್ಟ್ರಿಫಿಕೇಷನ್ ಅಂದರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಎಡಿಷನ್ ಆಫ್ ಇಲೆಕ್ಟ್ರಾನ್ ಆರ್ ಇಟ್ ಈಸ್ ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಇಲೆಕ್ಟ್ರಾನ್ ಫ್ರಮ್ ಎನ್ ಆಬ್ಜೆಕ್ಟ್. ಅದರಿಂದ ಒಂದು ವಸ್ತುವಿಗೆ ನೀವು ಇಲೆಕ್ಟ್ರಾನ್ ಹಾಕಿದ್ರು ಎಲೆಕ್ಟ್ರಿಫಿಕೇಷನ್, ಅಥವಾ ತೆಗೆದ್ರು ಅದನ್ನು ನಾವು ಇಲೆಕ್ಟ್ರಿಫಿಕೇಷನ್ ಅಂತ ಕರಿತೇವೆ. ಹಾಗಾದರೆ ಇಲೆಕ್ಟ್ರಿಫಿಕೇಷನ್ ಹೇಳೋದು ಒಂದು ಕ್ರಿಯೆ, ಏನು ಜಾಸ್ತಿ ಮಾಡೋದು, ಪ್ಲಸ್ಸನ್ನು ಜಾಸ್ತಿ ಮಾಡೋದು ಅಥವಾ ನೆಗೆಟಿವ್ ಜಾಸ್ತಿ ಮಾಡೋದು. ಯಾಕೆ ನಾನು ಅದನ್ನು ಇಲೆಕ್ಟ್ರಿಫಿಕೇಷನ್ ಈಸ್ ದ ಪ್ರೋಸೆಸ್ ಆಫ್ ಎಡಿಷನ್ ಆಫ್ ಇಲೆಕ್ಟ್ರಾನ್ ಆರ್ ರಿಮೂವಲ್ ಆಫ್ ಇಲೆಕ್ಟ್ರಾನ್ ಹೇಳಿದೆ? ಯಾಕೆಂದು ಹೇಳಿದರೆ ಇಲೆಕ್ಟ್ರಾನನ್ನು ಈಸಿಯಲ್ಲಿ ನಾನು ಒಂದರಿಂದ ಇನ್ನೊಂದಕ್ಕೆ ವರ್ಗಾಯಿಸ್ಬೋದು. ಹಾಗಾದರೆ ಈ ಇಲೆಕ್ಟ್ರಿಫಿಕೇಷನನ್ನು ನಾವು ಮಾಡೋದು ಹೇಗೆ? ಹೌ ಟು ಅಚೀವ್, ಹೌ ಟು ಗೆಟ್ ಇಲೆಕ್ಟ್ರಿಫಿಕೇಷನ್. ಆದರೆ ಇಲೆಕ್ಟ್ರಿಫಿಕೇಷನನ್ನು ನಾನು ಮಾಡೋದು ಹೇಗೆ? ಏನಾದರೂ ಅದಕ್ಕೊಂದು ಮೆಥಡ್ ಬೇಕು, ಒಂದು ವಿಧಾನ ಬೇಕು. ನೋಡಿ, ಹಾಗಾದರೆ ಇಲೆಕ್ಟ್ರಿಫಿಕೇಷನ್ ಆಗಬೇಕಾದ್ರೆ ತನ್ನಷ್ಟಕ್ಕೆ ಎಲೆಕ್ಟ್ರಿಫೈ ಆಗು ಅಂತ ಹೇಳಿದರೆ ಅದು ಆಗೋದಿಲ್ಲ. ಆದರೆ ಅದಕ್ಕೊಂದು ವಿಧಾನ ಬೇಕು, ಅದಕ್ಕೊಂದು ಮೆಥಡ್ ಬೇಕು. ಆದರೆ ಏನೇನು ಮೆಥಡ್ ಇದೆ ನೋಡಿ? ಇಲೆಕ್ಟ್ರಿಫಿಕೇಷನ್ ಕ್ಯಾನ್ ಬಿ ಡನ್ ಬೈ 3 ಮೆಥಡ್ಸ್. ನೋಡಿ, 3 ವಿಧಾನದಲ್ಲಿ ಇಲೆಕ್ಟ್ರಿಫಿಕೇಷನ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಡನ್ ಬೈ 3 ಮೆಥಡ್ಸ್. ವಿಚ್ ಆರ್ ದ 3 ಮೆಥಡ್ಸ್? ದ ಫಸ್ಟ್ ಮೆಥಡ್ ಅಂದರೆ ಇಲೆಕ್ಟ್ರಿಫಿಕೇಷನ್, ಅಥವಾ ಇದಕ್ಕೆ ಇನ್ನೊಂದು ಕನ್ನಡದಲ್ಲಿ ಏನು ಹೇಳಿದೆ ನಾನು, ವಿದ್ಯುತ್ ಆವೇಶಿತವಾಗಿ ಪರಿವರ್ತಿಸುವುದು, ಅದನ್ನು ಆವೇಶಗೊಳಿಸುವುದು. ಆದ್ದರಿಂದ ಇದನ್ನು ಆವೇಶಗೊಳಿಸಬೇಕಾದ್ರೆ ನಮ್ಮಲ್ಲಿರುವಂಥ ಮೆಥಡ್ಗಳು ಯಾವುದು, ನಮ್ಮಲ್ಲಿರುವಂಥ ವಿಧಾನಗಳು ಯಾವುದು? 3 ವಿಧಾನದಲ್ಲಿ ಇಲೆಕ್ಟ್ರಿಫಿಕೇಷನನ್ನು ಮಾಡ್ಬೋದಂತೆ. ಯಾವುದೆಲ್ಲ ಮೆಥಡ್ಗಳು? ವಿಚ್ ಆರ್ ದ ಮೆಥಡ್ಸ್ ಬೈ ವಿಚ್ ವಿ ಕ್ಯಾನ್ ಡೂ ಇಲೆಕ್ಟ್ರಿಫಿಕೇಷನ್? ಆದರೆ ಒಂದನೇ ವಿಧಾನವೇ ನಾವು ಘರ್ಷಣಾ ವಿಧಾನ ಅಂತ ಕರೆಯುವುದು. ಆದ್ದರಿಂದ ಒಂದನೇ ವಿಧಾನ ಘರ್ಷಣಾ ವಿಧಾನ, ಅಥವಾ ಅದಕ್ಕೆ ನಾವು ಫ್ರಿಕ್ಷನಲ್ ಮೆಥಡ್ ಅಂತ ಕರೆಯುವುದು. ಇಟ್ ಈಸ್ ದ ಮೆಥಡ್ ಆಫ್ ಫ್ರಿಕ್ಷನ್. ಎರಡನೇ ವಿಧಾನ ಯಾವುದಂತ ಕೇಳಿದರೆ ಇಟ್ ಈಸ್ ಕಂಡಕ್ಷನ್. ಅದನ್ನೇ ನಾವು ವಹನ ವಿಧಾನ ಅಂತ ಕರಿತೇವೆ. ನೋಡಿ, ಹಾಗಾದರೆ ವಹನ ವಿಧಾನ, ಅಥವಾ ದಟ್ ಈಸ್ ನಥಿಂಗ್ ಬಟ್ ಕಂಡಕ್ಷನ್. ಮೂರನೇ ವಿಧಾನ ಯಾವುದು ಅಂತ ಕೇಳಿದರೆ ದಟ್ ಈಸ್ ಇಂಡಕ್ಷನ್. ಪ್ರೇರಣಾ ವಿಧಾನ. ನೋಡಿ, ಪ್ರೇರಣೆ ಮಾಡೋದು, ನೋಡಿ ಅದನ್ನ ಪ್ರೇರಣೆ ಅಥವಾ ಇಂಡಕ್ಷನ್. ನೋಡಿ, ಈ ರೀತಿಯಾಗಿ 3 ವಿಧಾನದಲ್ಲಿ ನಾವು ಇಲೆಕ್ಟ್ರಿಫಿಕೇಷನನ್ನು ಮಾಡ್ಬೋದು. ಆದರೆ ವಿದ್ಯುತ್ ಆವೇಶಿತಗೊಳಿಸಬೇಕಾದ್ರೆ 3 ವಿಧಾನಗಳು ಬೇಕು. ನೋಡಿ,
ಈಗ ಒಂದೊಂದೇ ವಿಧಾನದ ಬಗ್ಗೆ ಬರುವ. ಇದಕ್ಕೆ ಮೊದಲು ನಾನಿಲ್ಲಿ 2 ಪ್ರಯೋಗಗಳನ್ನು ನಿಮಗೆ ಹೇಳ್ತೇವೆ, ನೀವು ಮನೆಯಲ್ಲಿ ಕೂತು ಮಾಡ್ಬೋದು. ವೆರಿ ಸಿಂಪಲ್ ನೋಡಿ, ಮನೆಯಲ್ಲೇ ಕೂತು ಮಾಡುವಂಥ ಪ್ರಯೋಗಗಳು. ಒಂದನೇ ಪ್ರಯೋಗಕ್ಕೆ ಬೇಕಾದ್ದು 3 ಸ್ಟ್ರಾಗಳು ನೋಡಿ. ಅದರಿಂದ 3 ಸ್ಟ್ರಾಗಳನ್ನು ತಗೊಳ್ಳಿ, ಭಾಳ ಸಿಂಪಲಾಗಿ ಸಿಗ್ತದೆ, ನಿಮಗೇನು ಹಣ ಖರ್ಚು ಮಾಡಬೇಕು ಅಂತಿಲ್ಲ. 1 ಗುಂಡು ಪಿನ್ ಬೇಕು, 1 ಗುಂಡು ಪಿನ್. ಈಗ ಏನು ಮಾಡಿ, 1 ಸ್ಟ್ರಾವನ್ನು ತಗೊಂಡು ಅದರ ಮಧ್ಯೆ ಗುಂಡು ಪಿನ್ನನ್ನು ಅಟ್ಯಾಚ್ ಮಾಡಿ ಹೀಗೆ ನೋಡಿ. ಈಗ ಒಂದರ ಮೇಲೆ ಇನ್ನೊಂದು ಸ್ಟ್ರಾನ್ ಇಟ್ಟಿದೆ, ಅದು ಫ್ರೀ ಆಗಿ ರೋಟೇಟ್ ಆಗ್ತದೆ, ಅದರಿಂದ ರೋಟೇಟ್ ಆಗ್ಬೋದು. ಈಗ ಈ ಸ್ಟ್ರಾನ್ ತೆಗೆದು ಕೈಯಿಂದ 5 ಸಲ 6 ಸಲ ಎಳೀರಿ, ಒಂದೇ ದಿಕ್ಕಿಗೆ ಎಳೀರಿ. ಸ್ಟ್ರಾವನ್ನು ಒಂದೇ ದಿಕ್ಕಿಗೆ ಎಳೀರಿ, ಹೀಗೆ ಒಂದೇ ದಿಕ್ಕಿಗೆ ಎಳೀರಿ, ಇದರ ಮೇಲೆ ಇಡಿ. ಈಗ ನಿಮ್ಮ ಕೈಯನ್ನು ಅದರ ಹತ್ರ ತಗೊಂಡು ಹೋಗಿ ಏನಾಗ್ತದೆ ಅಂತ ಅಬ್ಸರ್ವ್ ಮಾಡಿ. ಇದು ಒಂದು ಪ್ರಯೋಗ. 2ನೇದು, ಈಗ ಇಲ್ಲಿ ಇನ್ನೊಂದು ಸ್ಟ್ರಾ ಇದೆ, 3ನೇದು, ಅದನ್ನು ತಗೊಂಡು ಕೈಯಲ್ಲಿ ಹೀಗೆ ಆಗದ ಹಾಗೆ ರಬ್ ಮಾಡಿ ಈಗ ಅದರ ಹತ್ರ ಕೊಂಡೋಗಿ ಏನಾಗ್ತದೆ ಅಂತ ಅಬ್ಸರ್ವ್ ಮಾಡಿ. ಇದು ನೀವು ಮಾಡಬೇಕು, ಯಾಕಂದರೆ ನಾವು ಮಾಡಿದಾಗ ಅದರ ಫಲ ಸಿಗೋದು. ನಾನೇ ಆ ಪ್ರಯೋಗ ಮಾಡಿದರೆ ನನಗೆ ಅದು ಇಂಟ್ರೆಸ್ಟ್, ನಾನೇ ಆ ಮ್ಯಾಥ್ಸಿದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ನನಗೆ ಖುಷಿ ಆಗ್ತದೆ. ಆದ್ದರಿಂದ ಈಗ ನೀವೇ ಈ ಪ್ರಯೋಗವನ್ನು ಮಾಡಿ ಏನಾಗ್ತದೆ ಅಂತ ಅಬ್ಸರ್ವ್ ಮಾಡಿ. ಸೊ ಯು ಕ್ಯಾನ್ ಗೆಟ್ ಎ ಗ್ರೇಟ್ ಥಿಂಗ್. ಸೊ ಆಗ ನಿಮಗೆ ಏನೋ ಒಂದು ಫಲಿತ, ಅದರ ರಿಸಲ್ಟ್ ಸಿಗ್ತದೆ, ಆಗ ನಿಮಗೆ ಖುಷಿ ಆಗ್ತದೆ. ಅದನ್ನು ನೀವು ಮಾಡಿ. ಹಾಗಾದರೆ ಈಗ ವಾಟ್ ಈಸ್ ಫ್ರಿಕ್ಷನ್ ಮೆಥಡಿಗೆ ಬರುವ. ಅರೆ ಫ್ರಿಕ್ಷನಲ್ ಮೆಥಡ್ ಅಂದರೆ ಏನು, ಅಥವಾ ಘರ್ಷಣೆ ಮೆಥಡ್ ಅಂದರೆ ಏನು? ವೆನ್ 2 ಸೂಟೇಬಲ್ ಮೆಟೀರಿಯಲ್ಸ್ ನೋಡಿ, 2 ಸರಿ ಹೊಂದುವಂಥ ಮೆಟೀರಿಯಲ್ಗಳು, ಒಂದು ಗ್ಲಾಸ್ ರಾಡ್ ತಗೊಂಡು ಅದಕ್ಕೆ ಸಿಲ್ಕಿಂದ ರಬ್ ಮಾಡಿ ನೋಡಿ. ಸೊ ಗ್ಲಾಸ್ ರಾಡ್ ವಿತ್ ಸಿಲ್ಕ್, ಆರ್ ಸೊ ಎಬೋನೈಟ್ ರಾಡ್ ರಬ್ಡ್ ವಿತ್ ಫರ್ ನೋಡಿ. ಹೀಗೆ ಸರಿ ಹೊಂದುವಂಥ ಮೆಟೀರಿಯಲ್, ಅಥವಾ ಗ್ಲಾಸಿನ ಬದಲು ಪ್ಲಾಸ್ಟಿಕ್ ತಗೊಂಡು ಸಿಲ್ಕಿಂದ ಉಜ್ಜಿರು ಆಗ್ಬೋದು. ಯಾವುದಿಲ್ಲ ಆದರೆ ನೀವು ಮನೆಯಲ್ಲಿ ಇನ್ನೊಂದು ಪ್ರಯೋಗ ಮಾಡಿ, ವೆರಿ ಸಿಂಪಲ್. ಪೆನ್ನಿನಲ್ಲಿ ರಿಫಿಲ್ ಇರ್ತದೆ, ಆ ರಿಫಿಲನ್ನು ತಗೊಂಡು ತಲೆಗೆ ಉಜ್ಜಿ, ಅದು ಆಗ್ತದೆ ನೋಡಿ. ಹಾಗಾದರೆ ವೆನ್ 2 ಸೂಟೇಬಲ್ ಮೆಟೀರಿಯಲ್ಸ್ ಆರ್ ರಬ್ಡ್ ಅಗೇನ್ಸ್ಟ್ ಈಚ್ ಅದರ್ ನೋಡಿ, 2 ಸರಿ ಹೊಂದುವಂಥ ಮೆಟೀರಿಯಲ್ಗಳು, 2 ಒಂದಕ್ಕೊಂದು ಸರಿ ಹೊಂದಬೇಕು. ಯಾಕಂದರೆ ಗ್ಲಾಸನ್ನು ತಗೊಂಡು ಚರ್ಮದಲ್ಲಿ ಉಜ್ಜಿದ್ರೆ ಆಗೋದಿಲ್ಲ. ಸೊ ಆದ್ದರಿಂದ ನಾನು ಆ ಮೆಟೀರಿಯಲ್ ಅದಕ್ಕೆ ಸರಿ ಹೊಂದಬೇಕು, ಅಂಥ ಮೆಟೀರಿಯಲ್ಗಳನ್ನೇ ಆಯ್ಕೆ ಮಾಡಬೇಕು. ಚಾಕ್ ಪೀಸನ್ನು ತಗೊಂಡು ಸೊ ಗೋಡೆಗೆ ಉಜ್ಜಿದ್ರೆ ಆಗೋದಿಲ್ಲ, ಅಲ್ಲಿ ಫ್ರಿಕ್ಷನ್ ಆಗ್ತದೆ, ಆದರೆ ಸೊ ಎಲೆಕ್ಟ್ರಿಫಿಕೇಷನ್ ಆಗೋದಿಲ್ಲ. ಆದರೆ ಎಲೆಕ್ಟ್ರಿಫಿಕೇಷನ್ ಆಗಬೇಕಾದ್ರೆ ಸೊ ಈ ವಿಧಾನದಲ್ಲಿ, ಈ ಮೆಥಡಿನಲ್ಲಿ ಸೊ ಏನು ಮಾಡಬೇಕಂತೆ, 2 ಸರಿ ಹೊಂದುವಂಥ ಮೆಟೀರಿಯಲ್ಗಳನ್ನು ಒಂದಕ್ಕೊಂದು ಘರ್ಷಣೆ ಆಗುವಂತೆ ಮಾಡಿದಾಗ, ವೆನ್ ಎ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಸಿಲ್ಕ್ ನೋಡಿ. ಹಾಗಾದರೆ ಇದು ಗ್ಲಾಸ್ ಅಂತ ತಗೊಳ್ಳಿ, ಇದು ಸಿಲ್ಕ್ ಅಂತ ತಗೊಳ್ಳಿ. ಈ ಗ್ಲಾಸ್ ರಾಡನ್ನು ಸಿಲ್ಕಿಂದ ಹೀಗೆ ಉಜ್ಜಬೇಕು, ಸರಿಯಾ, ಹೀಗೆ ಉಜ್ಜಬೇಕು. ವೆನ್ ದ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಸಿಲ್ಕ್, ಸರಿಯಾ, ಒಂದೇ ದಿಕ್ಕಿಗೆ ಉಜ್ಜಬೇಕು. ವೆನ್ ದ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಸಿಲ್ಕ್, ದ ಫ್ರಿಕ್ಷನಲ್ ಎನರ್ಜಿ ವಿಲ್ ಬಿ ಗೆಟ್ ಜನರೇಟೆಡ್ ಅಕ್ರಾಸ್ ದ ಜಂಕ್ಷನ್ ನೋಡಿ. ಆ ಘರ್ಷಣೆ ಆಗುವಂಥ ಸ್ಥಳದಲ್ಲಿ ಫ್ರಿಕ್ಷನಲ್ ಎನರ್ಜಿ ಜನರೇಟ್ ಆಗ್ತದೆ, ವಿಚ್ ಇಸ್ ಸಫಿಷಿಯಂಟ್ ನೋಡಿ. ಈ ಘರ್ಷಣೆ ಆದಂಥ ಸ್ಥಳದಲ್ಲಿ ಫ್ರಿಕ್ಷನಲ್ ಎನರ್ಜಿ ಏನು ಉತ್ಪತ್ತಿ ಆಗ್ತದೋ ಅದು ಇಲೆಕ್ಟ್ರಾನ್ಗಳಿಗೆ ಸಾಕಾಗ್ತದೆ. ಏನಕ್ಕೆ? ಟು ಟ್ರಾನ್ಸ್ಫರ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ಎನದರ್ ನೋಡಿ. ಹೀಗೆ ಘರ್ಷಣೆ ಆದಾಗ ಒಂದು ವಸ್ತುವಿನಲ್ಲಿ ಇದ್ದಂಥ ಇಲೆಕ್ಟ್ರಾನ್ಗಳು ಇನ್ನೊಂದು ವಸ್ತುವಿಗೆ ವರ್ಗಾವಣೆ ಆಗ್ತದೆ ನೋಡಿ. ಉದಾಹರಣೆಗೆ ಈಗ ನಾನು ಗ್ಲಾಸ್ ರಾಡ್ ಮತ್ತು ಸಿಲ್ಕನ್ನು ತಗೊಂಡೆ. ಈಗ ಉದಾಹರಣೆಗೆ ಇದರಲ್ಲಿ ಒಂದು 100 ಪ್ರೋಟಾನ್ ಪಾಸಿಟಿವ್, 100 ಇಲೆಕ್ಟ್ರಾನ್ ಇದೆ ಅಂತ ಭಾವಿಸಿ, ಅಷ್ಟು ಕಡಿಮೆ ಇರೋದಿಲ್ಲ. ಸೊ ಓನ್ಲಿ ಫಾರ್ ಎಕ್ಸಾಂಪಲ್, ನಿಮಗೆ ಅರ್ಥ ಆಗುವುದಕ್ಕಾಗಿ ನಾನು ಇದನ್ನು ನಂಬರಲ್ಲಿ ತಗೊಂಡದ್ದು. ಆದ್ದರಿಂದ ಇಲ್ಲಿ 100, ಇಲ್ಲಿ 100, ಇಲ್ಲಿ 200 ಪಾಸಿಟಿವ್ ಚಾರ್ಜ್, 200 ನೆಗೆಟಿವ್ ಚಾರ್ಜ್. ಅಂದರೆ ಅರ್ಥ ಏನು? 200 ಪ್ರೋಟಾನ್ಗಳು, 200 ಇಲೆಕ್ಟ್ರಾನ್ಗಳಿವೆ. ಈಗ ವೆನ್ ದ ಸಿಲ್ಕ್ ಈಸ್ ರಬ್ಡ್ ವಿತ್ ಗ್ಲಾಸ್ ರಾಡ್ ಅಥವಾ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಸಿಲ್ಕ್, ಯಾವುದು ತಗೊಳ್ಬೋದು. ಸೊ ಗ್ಲಾಸ್ ರಾಡನ್ನು ನೀವು ಸಿಲ್ಕಿಂದ ರಬ್ ಮಾಡಿದಾಗ ಏನಾಗ್ತದಂತೆ, ಇಲೆಕ್ಟ್ರಾನ್ಸ್ ಫ್ರಮ್ ದ ಗ್ಲಾಸ್ ವಿಲ್ ಮೂವ್ ಟು ದ ಸಿಲ್ಕ್. ದ ಫ್ರಿಕ್ಷನಲ್ ಎನರ್ಜಿ ವಿಲ್ ಬಿ ಗೆಟ್ ಜನರೇಟೆಡ್. ವಾಟ್ ಫ್ರಿಕ್ಷನಲ್ ಎನರ್ಜಿ ವಿಲ್ ಬಿ ಗೆಟ್ ಜನರೇಟೆಡ್ ಈಸ್ ಸಫಿಷಿಯಂಟ್ ಫಾರ್ ದ ಇಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್, ನಾಟ್ ಆಲ್, ಎಲ್ಲ ಇಲೆಕ್ಟ್ರಾನ್ಗಳಲ್ಲ, ಇದರಲ್ಲಿ ಒಂದು ಸೊ ಏನು, ಉದಾಹರಣೆಗೆ ಒಂದು 20 ಇಲೆಕ್ಟ್ರಾನ್ಗಳು ಏನಾಯಿತು, ಇಲ್ಲಿಗೆ ಬಂತು
ನೋಡಿ. ಸೊ ಇಲ್ಲಿ 100 ಇಲೆಕ್ಟ್ರಾನ್ ಇತ್ತು, 20 ಇಲೆಕ್ಟ್ರಾನ್ಗಳು ಅಲ್ಲಿಗೆ ಹೋಯಿತು, ಇಲ್ಲಿ 80 ಇಲೆಕ್ಟ್ರಾನ್ ಮಾತ್ರ ಉಳಿಯಿತು. ಈ 20 ಇಲೆಕ್ಟ್ರಾನ್ ಎಲ್ಲಿಗೆ ಬಂತು? ಇಲ್ಲಿಗೆ ಬಂತು ನೋಡಿ. ಆಗ ಇಲ್ಲಿ ಎಷ್ಟು? 220 ಇಲೆಕ್ಟ್ರಾನ್ಗಳಾಯಿತು. ಒಟ್ಟು ಅಷ್ಟೇ ಇರ್ತದೆ, ಯಾಕಂದರೆ ಕನ್ಸರ್ವೇಷನ್ ಆಫ್ ಚಾರ್ಜ್ ನಾವು ಆಗ ನೋಡಿದ್ದೇವೆ, ಸಂರಕ್ಷಣೆ ಆಗೇ ಇರ್ತದೆ. ಒಟ್ಟು ಐಸೋಲೇಟೆಡ್ ಸಿಸ್ಟಮಿನಲ್ಲಿರುವ ಒಟ್ಟು ಚಾರ್ಜಸ್ಗಳು ಚೇಂಜ್ ಆಗೋದಿಲ್ಲ, ಅವು ಅಷ್ಟೇ ಇರ್ತದೆ. ಆದರೆ ಏನಾಗ್ತದೆ, ಇಟ್ ಈಸ್ ಗೆಟ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ಎನದರ್, ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ವರ್ಗಾವಣೆ ಆಗ್ತದೆ. ಇಲ್ಲಿದ್ದಂಥ ಇಲೆಕ್ಟ್ರಾನ್ಗಳು ಅಲ್ಲಿಗೆ ಹೋಯಿತು, ಆಗ ಇದು ಇಲೆಕ್ಟ್ರಾನ್ಗಳನ್ನು ಪಡ್ಕೊಂಡಿತ್ತು, ಇದು ಇಲೆಕ್ಟ್ರಾನ್ಗಳನ್ನು ಕಳ್ಕೊಂಡಿತ್ತು. ಯಾವುದು ಇಲೆಕ್ಟ್ರಾನ್ಗಳನ್ನು ಕಳ್ಕೊಳ್ತದೋ, ಸೊ ಇದು ಇಲೆಕ್ಟ್ರಾನನ್ನು ಕಳ್ಕೊಂಡಿತ್ತು, ಅದರಲ್ಲಿ ಇಲೆಕ್ಟ್ರಾನ್ ಇಲ್ಲ ಅಂತ ಅರ್ಥ ಅಲ್ಲ, ಕಳ್ಕೊಂಡಿತ್ತು ಅಂತ ಹೇಳಿದರೆ ಕಡಿಮೆ ಆಯಿತು ಅಂತ ಅಷ್ಟೇ ಅರ್ಥ. ಪಾಸಿಟಿವ್ ಎಕ್ಸೆಸ್ ಇರ್ತದೆ, ಅದೇ ಹೆಸರಲ್ಲಿ ಅದನ್ನು ಕರೆಯೋದು, ಅದೇ ಹೆಸರಲ್ಲಿ ಅದು ವಿದ್ಯುತ್ ಆವೇಶಿತಗೊಂಡಿದೆ ಅಂತ ಕರೆಯೋದು ನಾವು. ಹಾಗಾದರೆ ಇಟ್ ಈಸ್ ಗೆಟ್ ಪಾಸಿಟಿವ್ಲಿ ಎಲೆಕ್ಟ್ರಿಫೈಡ್. ಯಾವುದು? ಗ್ಲಾಸ್ ಈಸ್ ಗೆಟ್ ಪಾಸಿಟಿವ್ಲಿ ಎಲೆಕ್ಟ್ರಿಫೈಡ್. ಹಾಗಾದರೆ ಸಿಲ್ಕ್ ಏನು ಮಾಡ್ತದೆ? ಇಟ್ ವಿಲ್ ಗೇನ್ ದ ಇಲೆಕ್ಟ್ರಾನ್, ಅದು ಇಲೆಕ್ಟ್ರಾನನ್ನು ಪಡ್ಕೊಳ್ತದೆ. ದೇರ್ ಫೋರ್ ಸೊ ನೆಗೆಟಿವ್ ವಿಲ್ ಬಿ ಇನ್ ಎಕ್ಸೆಸ್, ಪಾಸಿಟಿವ್ ಇಲ್ಲ ಅಂತ ಅರ್ಥ ಅಲ್ಲ, ನೆಗೆಟಿವ್ ಜಾಸ್ತಿ ಇರ್ತದೆ. ಆದ್ದರಿಂದ ಇದನ್ನು ನೆಗೆಟಿವ್ ಎಕ್ಸೆಸ್ ಇದೆ, ಆದ್ದರಿಂದ ನಾವು ಅದನ್ನು ನೆಗೆಟಿವ್ಲಿ ಎಲೆಕ್ಟ್ರಿಫೈಡ್ ಆಬ್ಜೆಕ್ಟ್ ಅಂತ ಕರೆಯೋದು. ಆದ್ದರಿಂದ ಸೊ ವೆನ್ ಎ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ದ ಸಿಲ್ಕ್, ಸೊ ಫ್ರಿಕ್ಷನಲ್ ಎನರ್ಜಿ ವಾಟ್ ಈಸ್ ಗೆಟ್ ಜನರೇಟೆಡ್ ಈಸ್ ಸಫಿಷಿಯಂಟ್ ಟು ದ so electron to move from glass to silk, thereby glass rod will become positively charged, silk will become negatively charged. ಆದ್ದರಿಂದ ಈ ವಿಧಾನದಲ್ಲಿ ಎರಡು ಸರಿ ಹೊಂದುವಂಥ ಮೆಟೀರಿಯಲ್ಗಳನ್ನು ಒಂದಕ್ಕೊಂದು ಘರ್ಷಣೆಗೆ ಒಳಪಡಿಸಿದಾಗ ಘರ್ಷಣಾ ಎನರ್ಜಿ ಏನು ಉತ್ಪತ್ತಿ ಆಗ್ತದೋ ಆ ಎನರ್ಜಿ ಇಲ್ಲಿರುವಂಥ ಇಲೆಕ್ಟ್ರಾನನ್ನು ಇಲ್ಲಿಗೆ ಹೋಗುವಾಗೆ ಮಾಡಿ ಈ ವಸ್ತುವನ್ನು ಧನಾತ್ಮಕವಾಗಿ ವಿದ್ಯುತ್ತಾವೇಶಿತಗೊಳಿಸ್ತದೆ, ಇದನ್ನು ಋಣಾತ್ಮಕವಾಗಿ ವಿದ್ಯುತ್ತಾವೇಶಿತಗೊಳಿಸ್ತದೆ. ಎರಡೂ ಎಲೆಕ್ಟ್ರಿಫೈಡ್ ಆಗಿರ್ತದೆ. ಹಾಗೆಂತ ಹೇಳಿ ನಾನು ಆ್ಯಂಬರ್ ವಿತ್ ಫರ್ ತಗೊಂಡಾಗ ಈ ಕ್ರಿಯೆ ಆಗುವುದಿಲ್ಲ, ಅಲ್ಲಿ ಇಲೆಕ್ಟ್ರಾನ್ಗಳು ಹೀಗೆ ಹೋಗುವುದಿಲ್ಲ, ಅದು ವಿರುದ್ಧವಾಗಿ ಹೋಗ್ತದೆ ನೋಡಿ. ಆದ್ದರಿಂದ ಆ ವಸ್ತುಗಳನ್ನು ಹೊಂದಿಕೊಂಡು ಆ ಇಲೆಕ್ಟ್ರಾನ್ಗಳ ವರ್ಗಾವಣೆ ಆಗ್ತದೆ. ಈ ರೀತಿಯಾಗಿ ಅನೇಕ ಸರಿ ಹೊಂದುವಂಥ ವಸ್ತುಗಳನ್ನು, ಗ್ಲಾಸ್ ವಿತ್ ಸಿಲ್ಕ್ ಇರ್ಬೋದು, ಆ್ಯಂಬರ್ ವಿತ್ ಫರ್ ಇರ್ಬೋದು, ಎಬನೈಟ್ ವಿತ್ ಫರ್ ಇರ್ಬೋದು. ಸೊ ಈ ರೀತಿಯಾಗಿ ಸರಿ ಹೊಂದುವಂಥ ಮೆಟೀರಿಯಲ್ಗಳನ್ನು ಘರ್ಷಣೆಗೆ ಒಳಪಡಿದಾಗ ಎರಡೂ ವಸ್ತುಗಳು ಎಲೆಕ್ಟ್ರಿಫೈ ಆಗ್ತದೆ ಅಥವಾ ಎಲೆಕ್ಟ್ರಿಫಿಕೇಷನ್ ಆಗ್ತದೆ. ಇದು ಒಂದು ವಿಧಾನ. ಆದ್ದರಿಂದ ದಿಸ್ ಈಸ್ ಒನ್ ಆಫ್ ದ ಮೆಥಡ್ ಬೈ ವಿಚ್ ವಿ ಕ್ಯಾನ್ ಡೂ ದ ಎಲೆಕ್ಟ್ರಿಫಿಕೇಷನ್. ಆದ್ದರಿಂದ ಎಲೆಕ್ಟ್ರಿಫಿಕೇಷನ್ ಮಾಡಲಿಕ್ಕೆ ಇರುವಂಥ ಒಂದು ವಿಧಾನ ಇದು, ಒಂದು ಮೆಥಡ್. ಹಾಗಾದರೆ ಎರಡನೇ ವಿಧಾನಕ್ಕೆ ಬರುವ, ದಟ್ ಈಸ್ ವಹನ, ಕಂಡಕ್ಷನ್. ಅಂದರೆ ಇದು ವಹನ ವಿಧಾನ. ವಹನ ಕಂಡಕ್ಷನ್ ಫಸ್ಟ್ ಇಯರಲ್ಲಿ ಆಗಿದೆ, ಹೀಟ್ ವಿಲ್ ಬಿ ಗೆಟ್ ಕಂಡಕ್ಟೆಡ್ ನೋಡಿ. ಅದೇ ರೀತಿ ಇಲ್ಲಿ ಈಗ ವಹನ ವಿಧಾನ ಅಂದರೆ ಏನು? ಈಗ ನಾನು ಭಾಳ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ, ವೆರಿ ಸಿಂಪಲ್ ಎಕ್ಸಾಂಪಲ್. ಹಿಯರ್ ದರ್ ಈಸ್ ಎ ಐರನ್ ಆಬ್ಜೆಕ್ಟ್, ಇದೊಂದು ಕಬ್ಬಿಣದ ತುಂಡು. ಇದರ ಹತ್ರ ನೀವು ಎಲ್ಲಿಯಾದರೂ ಒಂದು ನೀಡಲನ್ನು ತಗೊಂಡು ಬಂದರೆ, ಸೂಜಿ ಅಂತಂದರೆ ಇಟ್ ವಿಲ್ ನಾಟ್ ಬಿ ಗೆಟ್ ಅಟ್ರಾಕ್ಟ್. ಇದೇ ಕಬ್ಬಿಣದ ತುಂಡಿಗೆ ಇನ್ನೊಂದು ಅಯಸ್ಕಾಂತವನ್ನು ಅಟ್ಯಾಚ್ ಮಾಡಿ, ದಿಸ್ ಇಸ್ ಎ ಮ್ಯಾಗ್ನೆಟ್, ಇದು ಮ್ಯಾಗ್ನೆಟ್. ನಾವು ಆಟೋಮೆಟಿಕಲಿ ದಿಸ್ ನೀಡಲ್ ಅಥವಾ ಈ ಪಿನ್ ಏನಾಗ್ತದೆ? ಅಟ್ರಾಕ್ಟ್ ಆಗ್ತದೆ. ಅಂದರೆ ಏನು ಹೇಳ್ತೇವೆ ನಾವು? ಸೊ ಇದು ಅಯಸ್ಕಾಂತಕ್ಕೆ ಅಟ್ಯಾಚ್ ಆದ್ದರಿಂದ ಆ ಗುಣ ಬರ್ತದೆ, ಅದಕ್ಕೆ ತಾಗಿದ ಕಾರಣ ಆ ಗುಣ ಬರ್ತದೆ. ಆದ್ದರಿಂದ ನಾವು ಯಾವಾಗಲೂ ಹೇಳ್ತೇವೆ ನಾವು ಒಳ್ಳೆಯವರೊಟ್ಟಿಗೆ ಸಂಘ ಮಾಡಬೇಕು, ಆಗ ನಮಗೂ ಅವರ ಗುಣ ಬರ್ತದೆ. ಆದರೆ ಇಲ್ಲಿ ಕೂಡ ಹಾಗೆ, ಏನು ಅದರ ಸಂಘದಿಂದ ಆ ಗುಣವನ್ನು ಪಡ್ಕೊಂಡದ್ದು ಅದು ನೋಡಿ. ಆದ್ದರಿಂದ ಮ್ಯಾಗ್ನೆಟಿಗೆ ಕಾಂಟ್ಯಾಕ್ಟ್ ಆದಾಗ ಆ ಗುಣ ಇದೆ. ನೀವೆಲ್ಲರೂ ಮ್ಯಾಗ್ನೆಟಿಂದ ಡಿಟ್ಯಾಚ್ ಮಾಡಿ ನೋಡಿ, ಈಗ ಇದು ಅಟ್ಯಾಚ್ ಆಗುವುದಿಲ್ಲ, ಅಟ್ರಾಕ್ಟ್ ಮಾಡುವುದಿಲ್ಲ. ಹಾಗಾದರೆ ಈ ಗುಣವನ್ನು ಅದು ಪಡ್ಕೊಂಡದ್ದು ಯಾಕೆಂದರೆ ಅದರೊಟ್ಟಿಗೆ ಸೇರಿದ ಕಾರಣ. ಹಾಗೆ ಸೊ ಈ ವಿಧಾನದಲ್ಲಿ ವೆನ್ ಎ ಅನ್ಚಾರ್ಜ್ಡ್ ಕಂಡಕ್ಟರ್ ಈಸ್ ಮೇಡ್ ಇನ್ ಕಾಂಟ್ಯಾಕ್ಟ್ ವಿತ್ ಎ ಚಾರ್ಜ್ಡ್ ಆಬ್ಜೆಕ್ಟ್ ನೋಡಿ. ಈಗ ಇದು ಪಾಸಿಟಿವ್ಲಿ ಚಾರ್ಜ್ ಆಗಿದೆ ಅಂತ ಇಟ್ಟುಕೊಳ್ಳಿ, ಪಾಸಿಟಿವ್ಲಿ ಚಾರ್ಜ್ ಆಗಿದೆ. ಇದನ್ನು ನಾನು ಒಂದು ಅನ್ಚಾರ್ಜ್ಡ್ ಕಂಡಕ್ಟರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಆಗ ಏನಾಗ್ತದೆ, ಇದರಲ್ಲಿ ಇರುವಂಥ ಈ ಎಕ್ಸೆಸ್ ಪಾಸಿಟಿವ್ ಚಾರ್ಜಸ್ಗಳೇನಿರ್ತದೆ ಇದಕ್ಕೂ ಕೂಡ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಈ ರೀತಿಯಾಗಿ ಅನ್ಚಾರ್ಜ್ಡ್ ಕಂಡಕ್ಟರ್ ವಿಲ್ ಗೇನ್ ದ ಪ್ರಾಪರ್ಟಿ ಆಫ್ ಚಾರ್ಜ್ಡ್ ಕಂಡಕ್ಟರ್ ಅಪ್ ಟು ವೇರ್ ಇಟ್ ಈಸ್ ಇನ್ ಕಾಂಟ್ಯಾಕ್ಟ್. ಎಲ್ಲಿಯವರೆಗೆ ಇದು ಇದರ ಕಾಂಟ್ಯಾಕ್ಟ್ ಇರ್ತದೋ ಅಲ್ಲಿಯವರೆಗೆ ಇದರಲ್ಲಿ ಕೂಡ ಎಕ್ಸೆಸ್ ಚಾರ್ಜ್ ಇರ್ತದೆ. ಆ ರೀತಿಯಾಗಿ ಅದು ಎಲೆಕ್ಟ್ರಿಫೈ ಆಗಿರ್ತದೆ ಅಥವಾ
ವಿದ್ಯುತ್ ಆವೇಶಿತಗೊಂಡಿರುತ್ತದೆ. ಈ ಒಂದು ವಿಧಾನಕ್ಕೆ ನಾವು ವಹನ ವಿಧಾನ ಅಥವಾ ಕಂಡಕ್ಷನ್ ವಿಧಾನ ಅಂತ ಕರೆಯುವುದು. ದಿಸ್ ಈಸ್ ದ ಸೆಕೆಂಡ್ ಮೆಥಡ್ ಬೈ ವಿಚ್ ವಿ ಕ್ಯಾನ್ ಡೂ ದ ಎಲೆಕ್ಟ್ರಿಫಿಕೇಶನ್. ಈಗ ಮೂರನೇ ವಿಧಾನಕ್ಕೆ ಹೋಗುವ. ಇದುವೇ ಪ್ರೇರಣೆ ವಿಧಾನ, ಅಂದರೆ ಇಂಡಕ್ಷನ್, ಇಂಡ್ಯೂಸ್ ಮಾಡೋದು, ಕರೆಂಟನ್ನು ಇಂಡ್ಯೂಸ್ ಮಾಡೋದು. ಅಂದರೆ ಕಾಂಟ್ಯಾಕ್ಟ್ ಇಲ್ಲ, ನಾನೀಗ ಇಲ್ಲಿ ಪಾಠ ಮಾಡ್ತಾ ಇದ್ದೇನೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ಆದರೂ ನಾನು ಜ್ಞಾನವನ್ನು ನಿಮಗೆ ಪ್ರೇರಣೆ ಆಗುವ ಹಾಗೆ ಮಾಡ್ತೇನೆ, ಅಂದರೆ ವರ್ಗಾವಣೆ ಮಾಡಿದ್ದೇನೆ. ಅದರಿಂದ ಕಾಂಟ್ಯಾಕ್ಟ್ ಇಲ್ಲದೆ ವರ್ಗಾವಣೆ ಆಗೋದು. ಸೊ ಇಲ್ಲಿ ಕೂಡ ಚಾರ್ಜಸ್ಸನ್ನು ನಾನು ಇನ್ನೊಂದಕ್ಕೆ ಇಂಡ್ಯೂಸ್ ಮಾಡೋದು. ಆದರೆ ಹೇಗೆ ಮಾಡೋದು? ವೆರಿ ಸಿಂಪ್ಲಿ ವಿ ಕ್ಯಾನ್ ಡೂ ದಿಸ್ ಇನ್ ದಿಸ್ ವೇ. ನೋಡಿ ಏನು ಮಾಡ್ತೇನೆ ನಾನು, ಐ ಟೇಕ್ 2 ಮೆಟಲ್ ಸ್ಪಿಯರ್ಸ್. ನೋಡಿ, 2 ಸ್ಪಿಯರನ್ನು ತಗೊಳ್ಳಿ, ಒಂದು ಎ ಅಂತ ಹೆಸರು ಕೊಡಿ, ಇದನ್ನು ಒಂದು ಇನ್ಸುಲೇಟಿಂಗ್ ಸ್ಟ್ಯಾಂಡಿನ ಮೇಲೆ ಇಡಿ, ಇದನ್ನು ಒಂದು ಇನ್ಸುಲೇಟಿಂಗ್ ಸ್ಟ್ಯಾಂಡಿನ ಮೇಲೆ ಇಡಿ. ಇನ್ನೊಂದು ಮೆಟಲ್ ಸ್ಪಿಯರ್ ತಗೊಳ್ಳಿ, ಮೇಡ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ಒನ್ ಎ, ಅದನ್ನು ಬಿ ಅಂತ ಹೆಸರು ಕೊಡಿ, ಪ್ಲೇಸ್ಡ್ ಆನ್ ಆನ್ ಇನ್ಸುಲೇಟಿಂಗ್ ಸ್ಟ್ಯಾಂಡ್, ಇದನ್ನು ಇನ್ಸುಲೇಟಿಂಗ್ ಸ್ಟ್ಯಾಂಡಿನ ಮೇಲೆ ಇಡಿ. Now what I will do, I will bring a charged object. For example, I will take a positively charged object. ನೋಡಿ, ಪಾಸಿಟಿವ್ ಚಾರ್ಜ್ಡ್ ಆಗಬೇಕು ಅಂತಿಲ್ಲ, ನೆಗೆಟಿವ್ ಕೂಡ ಆಗ್ಬೋದು. ಇಟ್ ನೀಡ್ ನಾಟ್ ಬಿ ಓನ್ಲಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್ ಆಲ್ಸೋ. ವಾಟ್ ಎವರ್ ಇಟ್ ಮೇ ಬಿ, ಐ ವಿಲ್ ಬ್ರಿಂಗ್ ಎ ಚಾರ್ಜ್ಡ್ ಆಬ್ಜೆಕ್ಟ್ ನಿಯರ್ ಟು ಎ, ವೆರಿ ಕ್ಲೋಸ್ ಇಟ್, ನಾಟ್ ಇನ್ ಕಾಂಟ್ಯಾಕ್ಟ್. ನೋಡಿ, ಇದರ ಹತ್ತಿರ ತರ್ತೇನೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡೋದಿಲ್ಲ, ಇದಕ್ಕೆ ತಾಗಿಸೋದಿಲ್ಲ ನಾನು, ಇದಕ್ಕೆ ಹತ್ತಿರ ತರೋದು ಮಾತ್ರ. ಐ ವಿಲ್ ಬ್ರಿಂಗ್ ವೆರಿ ಕ್ಲೋಸ್ ಟು ಎ, ದೆನ್ ಡ್ಯೂ ಟು ಇಂಡಕ್ಷನ್ ಅದಕ್ಕೆ ಗೊತ್ತಾಗ್ತದೆ ಇದರಲ್ಲಿರುವಂಥ ನೆಗೆಟಿವ್ ಚಾರ್ಜಸ್ ಪಾಸಿಟಿವ್ ಎರಡೂ ಇರ್ತದೆ. ಈ ನೆಗೆಟಿವ್ಗಳಿಗೆ ಗೊತ್ತಾಗ್ತದೆ ನನ್ನ ಫ್ರೆಂಡ್ ಬಂದಿದ್ದಾನೆ ಇಲ್ಲಿ, ಏನು ಮಾಡ್ತದೆ, ಎಲ್ಲ ನೆಗೆಟಿವ್ಗಳು ಈ ಕಡೆಗೆ ಬರ್ತದೆ. ಯಾವ ಕಡೆಗೆ? ನಿಯರರ್ ಸೈಡ್. ನೋಡಿ, ಆಲ್ ದ ನೆಗೆಟಿವ್ ಚಾರ್ಜಸ್ ವಿಲ್ ಬಿ ಗೆಟ್ ಕಲೆಕ್ಟೆಡ್ ಇನ್ ದ ನಿಯರರ್ ಎಂಡ್. ಅಟ್ ದ ಸೇಮ್ ಟೈಮ್, ಸೊ ಈಕ್ವಲ್ ಅಮೌಂಟ್ ಆಫ್ ಪಾಸಿಟಿವ್ ಚಾರ್ಜಸ್ ಆರ್ ಆಲ್ಸೋ ಗೆಟ್ ಕಲೆಕ್ಟೆಡ್ ಅಟ್ ದ ಫರ್ದರ್ ಎಂಡ್. ನೋಡಿ, ಆಚೆ ಸೈಡ್ನಲ್ಲೆಲ್ಲ ಪಾಸಿಟಿವ್ ಸೇರ್ತದೆ, ಇಲ್ಲೆಲ್ಲ ನೆಗೆಟಿವ್ ಸೇರ್ತದೆ. ಈಗ ಏನು ಮಾಡ್ತೇನೆ, ಬೈ ಕೀಪಿಂಗ್ ದಿಸ್ ಒನ್ ಆ್ಯಸ್ ಇಟ್ ಈಸ್, ಹೀಗೆ ಇಟ್ಟುಕೊಂಡು ಐ ವಿಲ್ ಸಪರೇಟ್ ದಿಸ್ ಟು. ನೋಡಿ, ಇದೆರಡನ್ನು ಬೇರೆ ಬೇರೆ ಮಾಡ್ತೇನೆ. ಐ ಟೇಕ್ ದ ಡಿಸ್ಟೆನ್ಸ್. Then here negative charges will be present, here positive charges will be present. It is get negatively electrified, it is get positively electrified. ಎರಡೂ ಎಲೆಕ್ಟ್ರಿಫೈ ಆಗಿದೆ. ಆದರೆ ನಮಗೆ ವಿದ್ಯುತ್ ಆವೇಶಿತ ವಸ್ತುಗಳು ಎ ಮತ್ತು ಬಿ ಎರಡೂ ಜಾತಿಯದ್ದು ಸಿಕ್ಕಿತು. ಈಗ ಸೊ ಆಫ್ಟರ್ ಸಪರೇಟಿಂಗ್ ದ್ಯಾಮ್ ಐ ವಿಲ್ ರಿಮೂವ್ ದಿಸ್. ಈಗ ತೆಗಿತೇನೆ. ಈಗ ಏನಾಗ್ತದೆ, ಆಲ್ ದ ನೆಗೆಟಿವ್ ಚಾರ್ಜಸ್ ವಿಲ್ ಬಿ ಗೆಟ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್. ಸಿನ್ಸ್ ಇಟ್ ಈಸ್ ಎ ಕಂಡಕ್ಟರ್, all the positive charges will be get equally distributed on the conductor because its shape is uniform. ನೋಡಿ, ಆಕಾರ ಯೂನಿಫಾರ್ಮ್ ಆಗಿದ್ದಾಗ ಡಿಸ್ಟ್ರಿಬ್ಯೂಷನ್ ಯೂನಿಫಾರ್ಮ್ ಆಗಿರ್ತದೆ. ಆಕಾರ ನಾನ್ ಯೂನಿಫಾರ್ಮ್ ಆಗಿದ್ದರೆ ಎಲ್ಲಿ ಪಾಯಿಂಟೆಡ್ ಎಂಡ್ ಇರ್ತದೋ ಅಲ್ಲಿ ಜಾಸ್ತಿ ಚಾರ್ಜಸ್ಗಳು ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಸೊ ಯಾಕೆಂದರೆ ಇಟ್ ಡಿಪೆಂಡ್ ಅಪಾನ್ ದ ಕರ್ವೇಚರ್, ಅದರ ಕರ್ವೇಚರನ್ನು ಡಿಪೆಂಡ್ ಆಗಿದೆ. ಎಲ್ಲಿ ಕರ್ವೇಚರ್ ಮ್ಯಾಕ್ಸಿಮಮ್ ಇರ್ತದೆ ಅಲ್ಲಿ ಚಾರ್ಜಸ್ ಅಕ್ಯುಮುಲೇಷನ್ ಮ್ಯಾಕ್ಸಿಮಮ್. ಪಾಯಿಂಟೆಡ್ ಎಂಡಿನಲ್ಲಿ ಜಾಸ್ತಿ ಇರ್ತದೆ, ಆದರೆ ಇಲ್ಲಿ ಜಾಸ್ತಿ ಚಾರ್ಜಸ್ಗಳು ಸ್ಟೋರ್ ಆಗ್ತದೆ. ಅದೇ ಸಂದರ್ಭದಲ್ಲಿ ಸಜಾತಿಯ ಚಾರ್ಜಸ್ಗಳ ಮಧ್ಯೆ ಒಂದು ವಿಕರ್ಷಣಾ ಶಕ್ತಿ ಬರ್ತದೆ, ಫೋರ್ಸ್ ಬರ್ತದೆ. ದೇರ್ ಫೋರ್ ದೇ ವಿಲ್ ಬಿ ಸೊ ಡಿಸ್ಟ್ರಿಬ್ಯೂಟೆಡ್ ಇನ್ ಟು ದ ಸರೌಂಡಿಂಗ್. ದಿಸ್ ಈಸ್ ಕಾಲ್ಡ್ ಡಿಸ್ಚಾರ್ಜ್ ಆ್ಯಕ್ಷನ್ ಆಫ್ ಪಾಯಿಂಟ್ಸ್. ಇದನ್ನೇ ನಾವು ಡಿಸ್ಚಾರ್ಜ್ ಆ್ಯಕ್ಷನ್ ಆಫ್ ಪಾಯಿಂಟ್ಸ್ ಅಂತ ಹೇಳ್ತೇವೆ. ಈ ಒಂದು ಪ್ರಿನ್ಸಿಪಲನ್ನು ನಾವು ವಿದ್ಯುತ್ ಮಿಂಚು ಸೆಳೆ ಅಂತ ಹೇಳುವಂಥ ಇನ್ಸ್ಟ್ರೂಮೆಂಟಿನಲ್ಲಿ ಬಳಸ್ತೇವೆ. ಸೊ ಲೈಟ್ನಿಂಗ್ ಅರೆಸ್ಟರ್, ಸೊ ಲೈಟ್ನಿಂಗ್ ಅರೆಸ್ಟರ್ ಅಂತ ಹೇಳುವಂಥ ಇನ್ಸ್ಟ್ರೂಮೆಂಟ್ ಬಿಲ್ಡಿಂಗಿನ ಮೇಲೆ ಹಾಕೋದು ನೀವು ನೋಡಿರ್ಬೋದು. ಇದು ಯಾವುದಕ್ಕೆ, ಗುಡುಗು ಮತ್ತು ಮಿಂಚು ಬರ್ತದೆ. ಈ ಮಿಂಚು ಸೆಳೆ ಹಾಕಿದ ಕಾರಣ ನಮ್ಮ ಬಿಲ್ಡಿಂಗ್ ಸೇಫ್ ಗಾರ್ಡ್ ಆಗ್ತದೆ, ಇನ್ಸ್ಟ್ರೂಮೆಂಟ್ ಸೇಫ್ ಗಾರ್ಡ್ ಆಗ್ತದೆ. ಅದಕ್ಕಾಗಿ ಇದನ್ನು ಬಳಸ್ತಾರೆ. ಇಲ್ಲಿ ಯೂಸ್ ಮಾಡುವಂಥ ಪ್ರಿನ್ಸಿಪಲ್ ಇದೆ. ಏನಂದರೆ, ಚಾರ್ಜಸ್ ಒಂದು ಕಂಡಕ್ಟರ್ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗುವಾಗ ಅದರ ಆಕಾರವನ್ನು ಅವಲಂಬಿಸಿದೆ. ಅದು ಯೂನಿಫಾರ್ಮ್ ಕರ್ವೇಚರ್ ಇದ್ದರೆ ಒಂದೇ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ನಾನ್ ಯೂನಿಫಾರ್ಮ್ ಆಗಿದ್ದರೆ ಎಲ್ಲಿ ಕರ್ವೇಚರ್ ಜಾಸ್ತಿ ಉಂಟೋ ಅಲ್ಲಿ ಚಾರ್ಜಸ್ಗಳು ಜಾಸ್ತಿ ಸಂಗ್ರಹ ಆಗ್ತದೆ. ಆದ್ದರಿಂದ ಇದು ಮೂರನೇ ವಿಧಾನ. ಆದರೆ ಸೊ ಒಂದನೇ ವಿಧಾನ ಫ್ರಿಕ್ಷನ್, ಎರಡನೇದು ಕಂಡಕ್ಷನ್, ಮೂರನೇದು ಇಂಡಕ್ಷನ್. ಇಲ್ಲಿ ಜಾಸ್ತಿ ಕೇಳೋದು ಸೊ ರೈಟ್ ದ ಮೆಥಡ್ ಆಫ್ ಎಲೆಕ್ಟ್ರಿಫಿಕೇಷನ್. ಎಲೆಕ್ಟ್ರಿಫಿಕೇಷನ್ ಮಾಡುವಂಥ ಅಥವಾ ವಿದ್ಯುತ್ ಆವೇಶಿತ ಮಾಡುವಂಥ
ವಿಧಾನಗಳನ್ನು ಬರೆಯಿರಿ. ಹಾಗಾದರೆ 3 ವಿಧಾನಗಳನ್ನು ಕಲಿಯಿರಿ. ಆ 3 ವಿಧಾನದಲ್ಲಿ ಯಾವುದಾದ್ರು 2 ಕೇಳ್ಬೋದು ಅಥವಾ 3 ವಿಧಾನವೂ ಕೇಳ್ಬೋದು. ಇದರಲ್ಲಿ ಪುನಃ ನೀವು ನೋಡಿದರೆ ಈ ಒಂದು ವಿಧಾನದಲ್ಲಿ ಇನ್ ದಿಸ್ ಮೆಥಡ್ ಸೊ ಯು ಕ್ಯಾನ್ ಇಲೆಕ್ಟ್ರಿಫೈ ಇನ್ಸುಲೇಟರ್. ಸೊ ಹಿಯರ್ ಯು ಕ್ಯಾನ್ ಇಲೆಕ್ಟ್ರಿಫೈ ದ ಕಂಡಕ್ಟರ್. ಆದರೆ ಕಂಡಕ್ಟರನ್ನು ಇಲೆಕ್ಟ್ರಿಫೈ ಮಾಡಬೇಕಾದ್ರೆ ನಮಗೆ ಈ 2 ವಿಧಾನ, ಇನ್ಸುಲೇಟರನ್ನು ಇಲೆಕ್ಟ್ರಿಫೈ ಮಾಡಬೇಕಾದ್ರೆ ಈ ವಿಧಾನ. ಆದರೆ ನಮಗೆ ಈಗ ಇನ್ಸುಲೇಟರ್ ಮತ್ತು ಕಂಡಕ್ಟರ್ ಅಂದರೆ ಏನು ಅಂತ ಡೌಟ್ ಬರ್ತದೆ. ಅರೆ ವಾಟ್ ಈಸ್ ಎ ಕಂಡಕ್ಟರ್? ಅರೆ ಕಂಡಕ್ಟರ್ ಅಂದರೆ ಏನು ಅಂತ ಕೇಳಿದಾಗ ದೋಸ್ ಮೆಟೀರಿಯಲ್ ವಿಚ್ ಆರ್ ಅಲವಿಂಗ್ ದ ಕರೆಂಟ್ ಟು ಪಾಸ್ ಥ್ರೂ ದಮ್ ಈಸಿಲಿ. ನಾವು ಭಾಳ ಸುಲಭದಲ್ಲಿ ಹೇಳ್ತೇವೆ ಕಂಡಕ್ಟರ್ ಅಂದರೆ ಏನು, ವಾಹಕ ಅಂದರೆ ಏನು, ಅವಾಹಕ ಅಂದರೆ ಏನು. ವಾಹಕ ಅಂದರೆ ಇಷ್ಟೇ, ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ತನ್ನು ಸರಾಗವಾಗಿ ಹಾದೋಗ್ಲಿಕ್ಕೆ ಬಿಡ್ತದೋ ಅದು ಕಂಡಕ್ಟರ್. ಯಾವುದು? ಅಲ್ಯೂಮಿನಿಯಂ ಇರ್ಬೋದು, ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಆಲ್ ದ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್. ಆರ್ ಏನು ಆ ಕಂಡಕ್ಟರ್ಗಳಲ್ಲಿ ಇಫ್ ಯು ಟೇಕ್ ಎ ಕಂಡಕ್ಟರ್ ಸೊ ದೇರ್ ಆರ್ ನಂಬರ್ ಆಫ್ ಫ್ರೀ ಚಾರ್ಜ್ ಕ್ಯಾರಿಯರ್ಸ್ ಎಕ್ಸಿಸ್ಟ್. ನೋಡಿ, ಯಾವ ಮೆಟೀರಿಯಲ್ಗಳಲ್ಲಿ ಹೇರಳವಾಗಿ ಬೇಕಷ್ಟು ಫ್ರೀ ಚಾರ್ಜ್ ಕ್ಯಾರಿಯರ್ಸ್ಗಳು ಇರ್ತದೋ ದೇ ವಿಲ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಈಗ ಮನೇಲಿ ಏನು ಹೇಳ್ತಾರೆ, ಯಾರಿಗೊಬ್ರಿಗೆ ಒಂದು ಕೆಲಸ ಹೇಳ್ತಾರೆ, ಆ ದಿವಸ ಸಿಕ್ಕಾಪಟ್ಟೆ ಕಾಲೇಜಲ್ಲಿ ಹೋಮ್ವರ್ಕ್ ಕೊಟ್ಟಿರ್ತಾರೆ ಅಥವಾ ಅಸೈನ್ಮೆಂಟ್ ಈಗ ಆನ್ಲೈನಲ್ಲಿ ಕಳಿಸ್ಲಿಕ್ಕಿರ್ತದೆ. ಆಗ ತಂದೆ ಅಥವಾ ತಾಯಿ ಯಾವ್ದಾದ್ರು ಕೆಲಸ ಹೇಳಿದರೆ ಸೊ ನಾನು ಬ್ಯುಸಿ, ನಾನು ಕೆಲಸದಲ್ಲಿ ಬೌಂಡ್ ಆಗಿದ್ದೇನೆ, ನಾನು ಫ್ರೀ ಇಲ್ಲ ಹೇಳ್ತಾರೆ. ಅಂದರೆ ಅವರಿಗೆ ಕೆಲಸ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಯಾವುದೇ ಒಂದು ವಸ್ತುವಿನಲ್ಲಿ ಫ್ರೀ ಇಲೆಕ್ಟ್ರಾನ್ಗಳು ಇರದೇ ಇದ್ದರೆ ಅವುಗಳು ಇಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡೋದಿಲ್ಲ. ಯಾವುದರಲ್ಲಿ ಬೇಕಷ್ಟು ಫ್ರೀ ಇಲೆಕ್ಟ್ರಾನ್, ದೇ ಆರ್ ಫ್ರೀ, ಹೇರಳ ಫ್ರೀ ಇಲೆಕ್ಟ್ರಾನ್ಗಳಿವೆ, ದೇ ವಿಲ್ ಕಂಡಕ್ಟ್ ದ ಕರೆಂಟ್. ದ ರೆಸಿಸ್ಟೆನ್ಸ್ ವಿಲ್ ಬಿ ಲೋ. ಏನಾಗ್ತದೆ, ಅದರಲ್ಲಿ ರೆಸಿಸ್ಟೆನ್ಸ್ ಹೇಳೋದು ಭಾಳ ಕಡಿಮೆ, ವಿರೋಧ ಮಾಡೋದಿಲ್ಲ. ತನ್ನ ಮೂಲಕ ವಿದ್ಯುತ್ ಅದು ಹೋಗ್ತೀಯಾ, ಅದು ಹೋಗಲಿ ಅಂತ ಹೇಳ್ತದೆ. ಇದೊಂದು ವಯರ್, ಈ ವಯರ್ನ ಮುಖಾಂತರ ಏನಾಗ್ತದೆ, ಸೊ ಫ್ರೀ ಚಾರ್ಜ್ ಕ್ಯಾರಿಯರ್ಸ್ಗಳು ಕರೆಂಟನ್ನು ಪಾಸ್ ಮಾಡಲಿಕ್ಕೆ ಬಿಡ್ತದೆ. ಅವರು ಓಪೋಸ್ ಮಾಡೋದು ಕಡಿಮೆ ಓಪೋಸ್ ಮಾಡ್ತದೆ. ಅಂಥದ್ದನ್ನು ನಾವು ಕಂಡಕ್ಟರ್ ಅಂತ ಕರಿತೇವೆ. ಇನ್ನೂ ಹೆಚ್ಚು ಒಳಗೆ ಹೋದರೆ ಕಂಡಕ್ಟರ್ಸ್ ಆರ್ ದೋಸ್ ಮೆಟೀರಿಯಲ್ ಇನ್ ವಿಚ್ ಸೊ ದ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಬಿಟ್ವೀನ್ ದ ವ್ಯಾಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಈಸ್ 0. ದೇರ್ ಈಸ್ ಎನ್ ಓವರ್ಲ್ಯಾಪಿಂಗ್. ನೀವು ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ ಹೋದರೆ ಮುಂದೆ ನೆಕ್ಸ್ಟ್ ಪಾಠದಲ್ಲಿ ಬರ್ತದೆ ಅದು ಬ್ಯಾಂಡ್ ಥಿಯರಿ. ಅದರಲ್ಲಿ ವ್ಯಾಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡಿನ ಮಧ್ಯೆ ದೇರ್ ಈಸ್ ವ್ಯಾಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್. ನೋಡಿ, ಸೊ ವ್ಯಾಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಇರ್ತದೆ, ಇದರ ಮಧ್ಯೆ ಇರುವಂಥ ಎನರ್ಜಿ ಗ್ಯಾಪು 0 ಆಗಿರ್ತದೆ. ವ್ಯಾಲೆನ್ಸ್ ಇಲೆಕ್ಟ್ರಾನ್ ವಿಲ್ ಮೂವ್ ಟು ದ ಕಂಡಕ್ಷನ್ ಬ್ಯಾಂಡ್ ಫ್ರೀಲಿ ಆ್ಯಂಡ್ ದೇ ವಿಲ್ ಕಂಡಕ್ಟ್. ಅಂಥದ್ದು ಅಂದರೆ ಎನರ್ಜಿ ಗ್ಯಾಪ್ Eg = 0 ಅಂತ ತಗೊಳ್ತೇವೆ. ಅಂಥ ಮೆಟೀರಿಯಲ್ಗಳನ್ನು ನಾವು ಕಂಡಕ್ಟರ್ ಅಂತ ಕರೀದು. ಅರೆ ವಾಹಕ ಅಂದರೆ ಏನು, ಇಲ್ಲಿ ನಾನು 2 ಬರೆದೆ, ಕಂಡಕ್ಟರ್ ಮತ್ತು ಇನ್ಸುಲೇಟರ್. ಅರೆ ಕಂಡಕ್ಟರ್ ಅಂದರೆ ಏನು ಅಂತ ಕೇಳಿದಾಗ ವೆರಿ ಸಿಂಪಲಿ ನಾವು ವಿಲ್ ಗೆಟ್ 3 ರೀತಿಯ ಡೆಫಿನೇಷನ್ ಹೇಳಿದೆ. ಕಂಡಕ್ಟರ್ಸ್ ಆರ್ ದೋಸ್ ಮೆಟೀರಿಯಲ್ ವಿಚ್ ವಿಲ್ ಅಲೌ ದ ಕರೆಂಟ್ ಟು ಪಾಸ್ ಥ್ರೂ ದಮ್ ಈಸಿಲಿ, or those material in which they will have plenty of free charge carriers, or those material in which forbidden energy gap is equal to 0. ಆದ್ದರಿಂದ ಯಾವ ವಸ್ತುವಿನಲ್ಲಿ ಬೇಕಷ್ಟು ಫ್ರೀ ಇಲೆಕ್ಟ್ರಾನ್ಗಳು ಇರ್ತವೋ, ಯಾವ ವಸ್ತುವಿನಲ್ಲಿ ಎನರ್ಜಿ ಗ್ಯಾಪ್ ಹೇಳೋದು ಓವರ್ಲ್ಯಾಪ್ ಆಗ್ತಾ ಇರ್ತದೋ, ಎನರ್ಜಿ ಗ್ಯಾಪ್ 0 ಆಗಿರ್ತದೋ, ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ತನ್ನು ಹಾದು ಹೋಗ್ಲಿಕ್ಕೆ ಬಿಡ್ತದೋ ಅದುಗಳು ಕಂಡಕ್ಟರ್ಗಳಾಗಿರ್ತದೆ. ಅವುಗಳೇ ನಾವು ಕಂಡಕ್ಟರ್ಸ್ ಅಂತ ಕರೆಯೋದು. 2ನೇ ಕೆಟಗರಿ ಬರ್ತದೆ. ಇನ್ನೊಂದು ಕೆಟಗರಿ ಇದೆ, ಇಫ್ ಯು ಟೇಕ್ ಡ್ರೈ ವುಡ್, bakelite, mica sheet, so such material in which there is no free charge carriers ಇರುವುದಿಲ್ಲ, so they are bounded, they will not allow the charge carriers to flow, ಅವುಗಳ ಮುಖಾಂತರ ಚಾರ್ಜ್ ಕ್ಯಾರಿಯರ್ಸ್ ಹಾದು ಹೋಗ್ಲಿಕ್ಕೆ ಬಿಡುವುದಿಲ್ಲ. they are called insulator. ಅವುಗಳಿಗೆ ಇನ್ಸುಲೇಟರ್ ಅಂತ ಹೇಳೋದು. ಏನು ಮಾಡ್ತದೆ, ತನ್ನ ಮೂಲಕ ವಿದ್ಯುತ್ತನ್ನು ಹಾದು ಹೋಗ್ಲಿಕ್ಕೆ ಬಿಡುವುದಿಲ್ಲ, ಅದು ತಡೀತದೆ. ಯಾವುದರಲ್ಲಿ ಸೊ ಎನರ್ಜಿ ಗ್ಯಾಪ್ ಹೇಳೋದು ಭಾಳ ಜಾಸ್ತಿ ಇರ್ತದೆ. ಎಷ್ಟು? 3 ಇಲೆಕ್ಟ್ರಾನ್ ವೋಲ್ಟ್ಗಿಂತ ಜಾಸ್ತಿ ಇರ್ತದೆ. ದೋಸ್ ಮೆಟೀರಿಯಲ್ ಇನ್ ವಿಚ್ ದ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಈಸ್ ಗ್ರೇಟರ್ ದ್ಯಾನ್ 3 electron volt, ಸಚ್ ಮೆಟೀರಿಯಲ್ ಈಸ್ ಕಾಲ್ಡ್ ಇನ್ಸುಲೇಟರ್. ನೋಡಿ, ಅವುಗಳಲ್ಲಿ ವ್ಯಾಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡಿಗೆ ಇಲೆಕ್ಟ್ರಾನ್ಗಳು ಫ್ಲೋ ಆಗೋದಿಲ್ಲ, ಆದ್ದರಿಂದ ಕಂಡಕ್ಟಿವಿಟಿ ಆಗೋದಿಲ್ಲ, ಫ್ರೀ ಚಾರ್ಜ್ ಕ್ಯಾರಿಯರ್ಸ್ಗಳು ಇರುವುದಿಲ್ಲ. ಅವುಗಳನ್ನು ನಾವು ಇನ್ಸುಲೇಟರ್ ಅಂತ ಕರೀತೇವೆ. ದೇ ಆರ್ ಕಾಲ್ಡ್ ಇನ್ಸುಲೇಟರ್. ಆದ್ದರಿಂದ ಈಗ ಸೊ 2 types ಆಫ್ ಮೆಟೀರಿಯಲ್ ಐ ಎಕ್ಸ್ಪ್ಲೇನ್. ಇನ್ನೊಂದು ಕೆಟಗರಿ ಇದೆ, ಅದನ್ನು ನಾವು ಸೆಮಿ ಕಂಡಕ್ಟರ್ ಅಂತ ಹೇಳ್ತೇವೆ. ಸೊ ಅದು ಇಲ್ಲಿ ಈ ಪಾಠಕ್ಕೆ ಬೇಡ, ನೆಕ್ಸ್ಟಿಗೆ ಬೇಕಾಗ್ತದೆ ನಿಮಗೆ, ಆಗ ಅಲ್ಲಿ ತಗೊಳ್ಬೋದು.
ಈಗ ಇಲ್ಲಿ ಬೇಕಾಗೋದು ಇನ್ಸುಲೇಟರ್ ಮತ್ತು ಕಂಡಕ್ಟರ್. ಆದರೆ ಇನ್ಸುಲೇಟರನ್ನು ನೀವು ಏನು ಮಾಡಬೇಕಾದ್ರೆ, ಇಲೆಕ್ಟ್ರಿಫೈ ಮಾಡಬೇಕಾದ್ರೆ, ವಿದ್ಯುತ್ ಆವೇಶಿತಗೊಳಿಸಬೇಕಾದ್ರೆ ಏನಾಗಿರಬೇಕು? ಸೊ ಘರ್ಷಣಾ ವಿಧಾನವನ್ನು ಮಾಡಬೇಕು. ಅದೇ ಎಲ್ಲಿಯಾದರೂ ನಾವು ಕಂಡಕ್ಟರನ್ನು ಇಲೆಕ್ಟ್ರಿಫೈ ಮಾಡಬೇಕಾದ್ರೆ ಈ ಎರಡೂ ವಿಧಾನವನ್ನು ಅನುಸರಿಸ್ಬೋದು. ಹೀಗೆ 3 ವಿಧಾನದಲ್ಲಿ ಇಲೆಕ್ಟ್ರಿಫಿಕೇಷನನ್ನು ಮಾಡ್ಬೋದು. ದಿಸ್ ಈಸ್ ರಿಗಾರ್ಡಿಂಗ್ ಇಲೆಕ್ಟ್ರಿಫಿಕೇಷನ್. ನೌ ಸೊ ವೆನ್ ವಿ ಗಾಟ್ ಇಲೆಕ್ಟ್ರಿಫಿಕೇಷನ್, ಈಗ ಇಲೆಕ್ಟ್ರಿಫಿಕೇಷನ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಯಿತು. ವೆನ್ ಎವರ್ ಯು ಟೇಕ್ ದ ಇಲೆಕ್ಟ್ರಿಫೈಡ್ ಆಬ್ಜೆಕ್ಟನ್ನು ತಗೊಂಡಾಗ ಸೊ ಏನಾಗ್ತದಂತೆ, ಸೊ ದ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಈ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜ್ ಹೇಳೋದು ಆಗ್ತದೆ. ಅದು ಕಂಡಕ್ಟರಲ್ಲಿ ಆದರೆ ಚಾರ್ಜಸ್ ಆರ್ ಆಲ್ವೇಸ್ ಗೆಟ್ ರಿಸೈಡ್ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್, ಇಟ್ ವಿಲ್ ನಾಟ್ ಎಂಟರ್ ಇನ್ ಟು ದ ಕಂಡಕ್ಟರ್. ಅದೇ ಎಲ್ಲಾದರೂ ಇನ್ಸುಲೇಟರ್ ಆದರೆ, ಇದೊಂದು ಮರದ ಸ್ಪಿಯರ್ ಆದರೆ, ಸೊ ಇಲ್ಲಿ ಚಾರ್ಜಸ್ಗಳು ಏನಾಗಿರ್ತದೆ, ಲೋಕಲೈಸ್ ಆಗಿರ್ತದೆ. ಇಟ್ ವಿಲ್ ನಾಟ್ ಸೊ ಕಮ್ ಔಟ್ ಆಫ್ ದ ಸೊ ಬೌಂಡ್ರಿ. ನೋಡಿ, ಅವು ಸರ್ಫೇಸಿಗೆ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ, ಅಲ್ಲೇ ಇರ್ತದೆ. ಆದ್ದರಿಂದ ಈಗ ನಾನು ಎಲ್ಲಿಯಾದರೂ ಒಂದು ಕಂಡಕ್ಟರನ್ನು ತಗೊಂಡ್ರೆ, ಇಫ್ ಯು ಟೇಕ್ ಎ ಕಂಡಕ್ಟರ್, ಸೊ ಚಾರ್ಜಸ್ ಆರ್ ಆಲ್ವೇಸ್ ಗೆಟ್ ಡಿಸ್ಟ್ರಿಬ್ಯೂಟೆಡ್ ಡಿಪೆಂಡ್ ಅಪಾನ್ ದ ಶೇಪ್ ಐ ಆಲ್ರೆಡಿ ಎಕ್ಸ್ಪ್ಲೇನ್. ಅದರಿಂದ ಅದರ ಆಕಾರಕ್ಕೆ ನೋಡಿ, ಸೊ ಕರ್ವೇಚರ್ ಯೂನಿಫಾರ್ಮ್ ಇದ್ದರೆ ಡಿಸ್ಟ್ರಿಬ್ಯೂಷನ್ ಯೂನಿಫಾರ್ಮ್, ಕರ್ವೇಚರ್ ನಾನ್ ಯೂನಿಫಾರ್ಮ್ ಆದರೆ ಎಲ್ಲಿ ಕರ್ವೇಚರ್ ಜಾಸ್ತಿ ಇರ್ತದೋ ಅಲ್ಲಿ ಜಾಸ್ತಿ ಡಿಸ್ಟ್ರಿಬ್ಯೂಷನ್, ಎಲ್ಲಿ ಮ್ಯಾಕ್ಸಿಮಮ್ ಇರ್ತದೋ ಅಲ್ಲಿ ಮ್ಯಾಕ್ಸಿಮಮ್ ಚಾರ್ಜ್ ಅಕ್ಯುಮುಲೇಟ್ ಆಗ್ತದೆ. ಈ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಈಸ್ ಡಿಪೆಂಡ್ ಅಪಾನ್ ದ ಶೇಪ್ ಆಫ್ ದ ಕಂಡಕ್ಟರ್ ವಿಚ್ ಐ ವಿಲ್ ಎಕ್ಸ್ಪ್ಲೇನ್ ಡಿಪೆಂಡಿಂಗ್ ಅಪಾನ್ ದ ಸೊ ಸರ್ಫೇಸ್ ಡೆನ್ಸಿಟಿ ಆಫ್ ಚಾರ್ಜ್ ವಿಚ್ ಈಸ್ ಟೇಕನ್ ಇನ್ ನೆಕ್ಸ್ಟ್ ಚಾಪ್ಟರ್. ಅದನ್ನು ನೆಕ್ಸ್ಟ್ ಚಾಪ್ಟರಲ್ಲಿ ಬರ್ತದೆ. ಆದ್ದರಿಂದ ಸೊ ಈ ರೀತಿಯಾಗಿ ನಾವು ಇಲೆಕ್ಟ್ರಿಫಿಕೇಷನ್ ಮಾಡ್ಬೋದು. ನೆಕ್ಸ್ಟ್ ನಾವು ಕೂಲಂಬ್ಸ್ ಲಾ ಇದರ ಬಗ್ಗೆ ನೋಡುವ. ಸೊ ಸಿ ಎ ಕೂಲಂಬ್, ಇದನ್ನು ನಾವು ಕೂಲಂಬನ ನಿಯಮ ಅಂತ ಹೇಳ್ತೇವೆ. ಆರ್ ಕೂಲಂಬ್ಸ್ ಲಾ, COULOMB, ಕೂಲಂಬ್ಸ್ ಲಾ. ಈ ಕೂಲಂಬ್ ಏನು ಮಾಡಿದ, ಶಿ ಅಬ್ಸರ್ವ್ಡ್, ಅಬ್ಸರ್ವ್ ಮಾಡಿದಂತೆ ಏನು, 2 ಪಾಯಿಂಟ್ ಚಾರ್ಜಸ್ಗಳ ಮಧ್ಯೆ ಇರುವಂಥ ಆಕರ್ಷಣಾ ಬಲ ಅಥವಾ ವಿಕರ್ಷಣದ ಬಲ ಬಗ್ಗೆ. ಹಿ ಅಬ್ಸರ್ವ್ಡ್ ಸೊ ದ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್, ಐದರ್ ಇಟ್ ಮೇ ಬಿ ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್. ಅದು ಅಟ್ರಾಕ್ಟಿವ್ ಆಗಿರ್ಬೋದು ಅಥವಾ ರಿಪಲ್ಸಿವ್ ಆಗಿರ್ಬೋದು. ವಾಟ್ ಈಸ್ ದ ಫೋರ್ಸ್ ಇನ್ ಬಿಟ್ವೀನ್ ವೆನ್ ವಿ ವೇರಿ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜನ್ನು ವೇರಿ ಮಾಡಿದಾಗ ಹೇಗೆ ವೇರಿ ಆಗ್ತದೆ ಅದನ್ನು ಅಬ್ಸರ್ವ್ ಮಾಡಿದ. ಮತ್ತು 2 ಚಾರ್ಜಸ್ಗಳ ಮಧ್ಯೆ ಇರುವಂಥ ದೂರವನ್ನು ವೇರಿ ಮಾಡಿದಾಗ ಹೇಗೆ ವೇರಿ ಆಗ್ತದೆ ಅದನ್ನೂ ಅಬ್ಸರ್ವ್ ಮಾಡಿದ. ಅದನ್ನೇ ಕೂಲಂಬ್ಸ್ ಲಾ ಅಂತ ಕರೆಯೋದು ನಾವು. ವೆರಿ ಸಿಂಪಲ್. ಅರೆ ಕೂಲಂಬ್ಸ್ ಲಾ ಅಂದರೆ ಏನು, ಸೊ ಈ 2 ಪಾಯಿಂಟ್ ಚಾರ್ಜಸ್ಗಳ ಮಧ್ಯೆ ಇರುವಂಥ ಫೋರ್ಸ್ ಬದಲಾಗುವುದು ಯಾವ ಯಾವ ರೀತಿ ಅದನ್ನು ನಾವು ಅಬ್ಸರ್ವ್ ಮಾಡಿ ಒಂದು ಸ್ಟೇಟ್ಮೆಂಟಲ್ಲಿ ಹೇಳಿದ. ದಟ್ ಈಸ್ ಕಾಲ್ಡ್ ಕೂಲಂಬ್ಸ್ ಲಾ. ವೆರಿ ಸಿಂಪಲ್. ಆದರೆ ಏನು ಮಾಡ್ತೇನೆ ನಾನು, ಟು ಎಕ್ಸ್ಪ್ಲೇನ್ ಕೂಲಂಬ್ಸ್ ಲಾ ಫಸ್ಟ್ ವಿ ನೀಡ್ ದ ಸ್ಟೇಟ್ಮೆಂಟ್. ಯಾಕಂದರೆ ಅವ ಹೇಗೆ ಹೇಳಿದ ಹಾಗೆ ನಾನು ಹೇಳಬೇಕು. ಯಾಕಂದರೆ ಯಾವುದೇ ನಿಯಮವನ್ನು ನನಗೆ ಬೇಕಾದಾಗ ಹೇಳಲಿಕ್ಕೆ ಆಗೋದಿಲ್ಲ. ಕೂಲಂಬ್ಸ್ ವಾಟ್ ಈ ಸ್ಟೇಟೆಡ್, ವಿ ಹ್ಯಾವ್ ಟು ಸ್ಟೇಟ್ ದ್ಯಾಟ್ ಒನ್ ಓನ್ಲಿ. ದ್ಯಾಟ್ ಈಸ್ ಕಾಲ್ಡ್ ಸ್ಟೇಟ್ಮೆಂಟ್. ಅವನ ನಿರೂಪಣೆ, ಅವನು ಹೀಗೆ ನಿರೂಪಿಸಿದ್ದಾನೆ ಅದನ್ನು ನಾನು ಹಾಗೆ ಬರಿಬೇಕು. ಏನು ಹೇಳಿದ, ಸೊ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ is directly proportional to the product of magnitude of each charge and inversely proportional to the square of distance between them. ಆದ್ದರಿಂದ ಅವ ಹೇಳ್ತಾನೆ 2 ಪಾಯಿಂಟ್ ಚಾರ್ಜಸ್ಗಳ ಮಧ್ಯೆ ಇರುವಂಥ ಆಕರ್ಷಣಾ ಬಲ ಅಥವಾ ವಿಕರ್ಷಣ. ಯಾಕೆ ಪ್ಲಸ್ ಪ್ಲಸ್ ಬಂದರೆ ರಿಪಲ್ಸಿವ್, ಎಲ್ಲಾರು ಪ್ಲಸ್ ಮತ್ತು ಮೈನಸ್ ತಗೊಂಡ್ರೆ ಅಟ್ರಾಕ್ಟಿವ್. ಫಾರ್ ಸಿಂಪ್ಲಿಫಿಕೇಶನ್ ಐ ವಿಲ್ ಟೇಕ್ 2 ಪಾಸಿಟಿವ್. ಏನಾಯಿತು, ಆಗ 2 ಚಾರ್ಜಸ್ಗಳ ಮಧ್ಯೆ ವಿಕರ್ಷಣ. ನೋಡಿ, ಆದ್ದರಿಂದ ಇದರ ಚಾರ್ಜಸ್ಸನ್ನು Q1 ತಗೊಳ್ತೇನೆ, ಇದನ್ನು Q2 ಅಂತ ತಗೊಳ್ತೇನೆ. ಆದ್ದರಿಂದ ಸೊ ಎಫ್ ಈಸ್ ದ ಫೋರ್ಸ್ ವಿಚ್ ಈಸ್ ಎಕ್ಸಿಸ್ಟಿಂಗ್ ಇನ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ Q1 ಆ್ಯಂಡ್ Q2 ವಿಚ್ ಈಸ್ ಡಿಪೆಂಡ್ ಅಪಾನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಈ 2 ಚಾರ್ಜಸ್ಗಳ ಮ್ಯಾಗ್ನಿಟ್ಯೂಡಿನ ಗುಣಲಬ್ಧಕ್ಕೆ ಡಿಪೆಂಡ್ ಆಗಿರ್ತದಂತೆ. ಸೊ ಅಂದರೆ ಏನರ್ಥ, ಇದೀಗ 100 ಕೂಲಂಬ್, ಇದು 10 ಕೂಲಂಬ್. ನೋಡಿ, ಪ್ರಾಡಕ್ಟ್ ಮಾಡಿ
ಸೊ ನೋಡಿ, ನಂತರ ಇದನ್ನು ಚೇಂಜ್ ಮಾಡಿ, ಇದನ್ನು 10 ಮಾಡಿ, ಇದನ್ನು 1 ಮಾಡಿ, ನೋಡಿ ಚೇಂಜ್ ಆಯಿತು. ಆಗ 100 × 10, ಈಗ 10 × 1, ನೋಡಿ ಡಿಫರೆನ್ಸ್ ಈಗ ಗೊತ್ತಾಯ್ತು ನಿಮಗೆ. ಹಾಗಾದರೆ ಈ ಫೋರ್ಸ್ ಹೇಳೋದು ಇದನ್ನು ಡಿಪೆಂಡ್ ಆಗಿ ಚೇಂಜ್ ಆಗ್ತದೆ. ಯಾವುದನ್ನು ಡಿಪೆಂಡ್ ಆಗಿ? ಇದರ ಮ್ಯಾಗ್ನಿಟ್ಯೂಡನ್ನು ಹೊಂದಿಕೊಂಡು ಚೇಂಜ್ ಆಗ್ತದೆ, ಬದಲಾಗ್ತದೆ. ಅದು ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ವಿಚ್ ಇಸ್ ಡಿಪೆಂಡ್ ಅಪಾನ್ ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಎರಡನೇದು, ಇದು ಇಲ್ಲಿದೆ, ಇದರ ದೂರವನ್ನು ಜಾಸ್ತಿ ಮಾಡ್ತಾ ಹೋಗ್ತೇನೆ. ಆಸ್ ಯು ಟೇಕ್ ಅವೇ, ನೋಡಿ ನೀವು ಡಿಸ್ಟೆನ್ಸನ್ನು ಜಾಸ್ತಿ ಮಾಡ್ತಾ ಹೋದಾಗೆ ದ ಫೋರ್ಸ್ ವಿಲ್ ಬಿ ಗೆಟ್ ಚೇಂಜಸ್. ಅದನ್ನು ಅಬ್ಸರ್ವ್ ಮಾಡಿದ. ಆದ್ದರಿಂದ ಹೇಗೆ ಹೇಳ್ತಾನವ? ಸೊ the force existing in between the 2 point charges is directly proportional to the product of magnitude of each charge. ಎರಡು ಪಾಯಿಂಟ್ ಚಾರ್ಜಸ್ಗಳು, ಎರಡು ಬಿಂದು ವಿದ್ಯುದಾವೇಶಗಳ ಮಧ್ಯೆ ಇರುವಂಥ ಬಲವು ಎರಡು ಚಾರ್ಜಸ್ಗಳ ವಿದ್ಯುದಾವೇಶಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರ್ತದೆ, ಅನುಲೋಮಾನುಪಾತದಲ್ಲಿರ್ತದೆ. ದ force between the 2 point charges is directly proportional to the product of magnitude of each charge and inversely proportional to the square of distance between them. ಆದ್ದರಿಂದ ಎರಡು ಚಾರ್ಜಸ್ಗಳ ಮಧ್ಯೆ ಇರುವಂಥ ದೂರಕ್ಕೆ ವಿಲೋಮಾನುಪಾತದಲ್ಲಿರ್ತದೆ. ಆಗ ನೇರ ಅನುಪಾತ, ಈಗ ವಿಲೋಮ. ಅಂದರೆ ಏನು? ಇದು ಜಾಸ್ತಿ ಆದಾಗೆ, ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆದಾಗೆ ಫೋರ್ಸ್ ಜಾಸ್ತಿ. ಸಣ್ಣ ಎರಡು ಮ್ಯಾಗ್ನೆಟ್ ತಗೊಂಡ್ರೆ ಫೋರ್ಸ್ ಕಡಿಮೆ, ಮ್ಯಾಗ್ನೆಟ್ ಇನ್ನೂ ಸ್ಟ್ರಾಂಗ್ ತಗೊಂಡ್ರೆ ಫೋರ್ಸ್ ಜಾಸ್ತಿ ಇರ್ತದೆ. ನೀವು ನೋಡಿದಿರಿ, ಮ್ಯಾಗ್ನೆಟಿನ ಸ್ಟ್ರೆಂತ್ ಜಾಸ್ತಿ ಆದರೆ ಸೊ ನೀವು ಅದನ್ನು ಕೈಯಲ್ಲಿ ದುಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜಾಸ್ತಿ ಆಗ್ತದೆ. ಹಾಗೆ ಇಲ್ಲಿ ಕೂಡ ಮ್ಯಾಗ್ನಿಟ್ಯೂಡ್ ಇನ್ಕ್ರೀಸ್ ಆದರೆ ಫೋರ್ಸ್ ಜಾಸ್ತಿ ಆಗ್ತದೆ, ದೂರ ಜಾಸ್ತಿ ಆದರೆ ಫೋರ್ಸ್ ಕಡಿಮೆ ಆಗ್ತದೆ ಆಟೋಮೆಟಿಕ್. ಆದ್ದರಿಂದ ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಬಿಟ್ವೀನ್ ದ 2 point charges is directly proportional to the product of magnitude of each charge and inversely proportional to the square of distance. ಆದರೆ ಎರಡು ಪಾಯಿಂಟ್ ಚಾರ್ಜಸ್ಗಳ ಮಧ್ಯೆ ಬರುವಂಥ ಆಕರ್ಷಣ ಅಥವಾ ವಿಕರ್ಷಣ ಬಲವು ಎರಡು ಪಾಯಿಂಟ್ ಚಾರ್ಜಸ್ಗಳ ಮ್ಯಾಗ್ನಿಟ್ಯೂಡಿನ ಗುಣಲಬ್ಧಕ್ಕೆ ನೇರ ಅನುಪಾತ. ನೋಡಿ, F is proportion to Q1 Q2 and inversely proportional to the square of distance, or combining I can write F is proportional to Q1 Q2 divided by R square. It is mathematically I wrote. ಈಗ ಈ ಪ್ರಪೋರ್ಷನ್ ಅಂತ ತೆಗೆದು ನಾನು ಈಕ್ವಲ್ ಹಾಕಬೇಕಾದ್ರೆ ಐ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎ ಕಾನ್ಸ್ಟೆಂಟ್. ಕೆ ಈಸ್ ಟೇಕನ್ ಆಸ್ ಎ ಕಾನ್ಸ್ಟೆಂಟ್, ಕೆ Q1 Q2 divided by R square. So where K is a constant of proportionality. ಅರೆ ಕೆ ಅಂದರೆ ಏನು? ಇದೊಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಆದರೆ ಈ ಕೆ ಹೇಳೋದು ಏನಾಗಿದೆ ಅಂತೆ, ಇಟ್ ಡಿಪೆಂಡ್ ಅಪಾನ್ 2 ಫ್ಯಾಕ್ಟರ್ಸ್. ಎರಡು ಫ್ಯಾಕ್ಟರನ್ನು ಡಿಪೆಂಡ್ ಆಗಿ ಕೆ ಚೇಂಜ್ ಆಗ್ತದಂತೆ. ಯಾವುದೆಲ್ಲ ಎರಡು ಫ್ಯಾಕ್ಟರ್? ಕೆ ಹೇಳೋದು ಎರಡು ಫ್ಯಾಕ್ಟರನ್ನು ಡಿಪೆಂಡ್ ಆಗಿದೆ. ಒಂದು, ಇಟ್ ಡಿಪೆಂಡ್ ಅಪಾನ್ ದ ಮೀಡಿಯಮ್ ವೇರ್ ಚಾರ್ಜಸ್ ಆರ್ ಕೆಪ್ಟ್. ಯಾವ ಮಾಧ್ಯಮದಲ್ಲಿ ಚಾರ್ಜಸನ್ನು ಇಟ್ಟಿದ್ದೀರಿ? ಗಾಳಿಯಲ್ಲಿ ಇಟ್ಟಿದ್ದೀರಾ, ಶೂನ್ಯದಲ್ಲಿ ಅಥವಾ ನಿರ್ವಾತದಲ್ಲಿ ಇಟ್ಟಿದ್ದೀರಾ, ಅಥವಾ ಒಂದು ಗ್ಲಾಸಿನ ಒಳಗೆ ಇಟ್ಟಿದ್ದೀರಾ? ಡಿಪೆಂಡ್ ಅಪಾನ್, ಸೊ ಕೆ ವ್ಯಾಲ್ಯೂ ಗೆಟ್ ಚೇಂಜಸ್. It is not only that one, it also depend upon the system of units selected, system of units. ನೀವು ಒಂದನೇದ್ದು ಮಾಧ್ಯಮವನ್ನು ಡಿಪೆಂಡ್ ಆಗಿದೆ, ಅದು ಇಟ್ ಡಿಪೆಂಡ್ ಅಪಾನ್ ದ ಮೀಡಿಯಮ್, ಮಾಧ್ಯಮ. ಎರಡನೇದು ಸೊ ಇಟ್ ಡಿಪೆಂಡ್ ಅಪಾನ್ ದ ಸಿಸ್ಟಮ್, ಅಳತೆಯ ಮಾನವನ್ನು ಡಿಪೆಂಡ್ ಆಗಿದೆ. ಸೊ ಆದ್ದರಿಂದ ಸಾಮಾನ್ಯವಾಗಿ ಕೆ ವ್ಯಾಲ್ಯೂ ಇದೆರಡನ್ನು ಡಿಪೆಂಡ್ ಆಗಿರೋ ಕಾರಣ ಜನರಲಿ ವಿ ವಿಲ್ ಡೂ ದ ಎಕ್ಸ್ಪೆರಿಮೆಂಟ್ ಇನ್ ಏರ್ ಆರ್ ವ್ಯಾಕ್ಯೂಮ್. ಸಾಮಾನ್ಯವಾಗಿ ನಾವು ಗಾಳಿ ಅಥವಾ ವ್ಯಾಕ್ಯೂಮಿನಲ್ಲಿ ಪ್ರಯೋಗ ಮಾಡ್ತೇವೆ. ಆ್ಯಂಡ್ ಜನರಲಿ ವಿಲ್ ಟೇಕ್ SI ಸಿಸ್ಟಮ್. ಅದರಿಂದ ನಾವು ಸಾಮಾನ್ಯವಾಗಿ ಅಳತೆ ಮಾನವನ್ನು SIಯಲ್ಲಿ ತಗೊಳ್ಳೋದು, ಪ್ರಯೋಗ ಮಾಡೋದು ಏರ್ ಆರ್ ವ್ಯಾಕ್ಯೂಮ್. ಅಂಡರ್ ದಿಸ್ ಕಂಡೀಷನ್ ಈ ಎರಡು ಫ್ಯಾಕ್ಟರ್ ನೋಡಿ, ಮೀಡಿಯಮ್ ಸೊ ಸಿಸ್ಟಮ್ ಎರಡು ತಗೊಂಡ್ರೆ ಕೆ ಈಸ್ ಅಬ್ಸರ್ವ್ ಟು ಬಿ ಈಕ್ವಲ್ ಟು, ಇದು ಕಂಡು ಬಂತಂತೆ ಎಷ್ಟು, 1/4πε0. ಇಟ್ ಈಸ್ ಈಕ್ವಲ್ ಟು 1/4πε0. ಇಲ್ಲಿ ನಮಗೆ ಇನ್ನೊಂದು ಕಾನ್ಸ್ಟೆಂಟ್ ಬಂತು, ಅದನ್ನು ನಾವು ε0 ಅಂತ ಕರೀತೇವೆ. ಇಟ್ ಈಸ್ ಕಾಲ್ಡ್
absolute permittivity for free space. ಇದಕ್ಕೆ ನಾವು ಕರೆಯೋದು absolute permittivity free space. It is nothing but it is ವಿದ್ಯುತ್ಶೀಲತೆ. It is called ವಿದ್ಯುತ್ಶೀಲತೆ. ವಿದ್ಯುತ್ಶೀಲತೆ means permittivity. Absolute ನಿರ್ವಾತದ ವಿದ್ಯುತ್ಶೀಲತೆ ಎಪ್ಸಿಲಾನ್ ನಾಟ್. ಇಟ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಇದು ಯಾವತ್ತೊಂದು ನಾಳೆ ಒಂದೊಂದು ಇರೋದಿಲ್ಲ. ಇಟ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಇಟ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಹೌ ಮಚ್? ಎಷ್ಟಿರ್ತದಂತೆ? ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 8.854 ಇಂಟು 10⁻⁻12. ನೋಡಿ, ಆದ್ದರಿಂದ ಇದರ ವ್ಯಾಲ್ಯೂ ಎಪ್ಸಿಲಾನ್ ನಾಟಿನ ವ್ಯಾಲ್ಯೂ ಯಾವತ್ತೂ ಸ್ಥಿರವಾಗಿರ್ತದೆ, ಅದು ಚೇಂಜ್ ಆಗೋದಿಲ್ಲ. ಇಟ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. It is always remains constant, which is epsilon naught 8.854 into 10⁻⁻12. Suppose you substitute this value in this expression, ಈ ಒಂದು ಸಮೀಕರಣದಲ್ಲಿ ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ 1/4 into pi ಅಂದರೆ 3.142 ಇಂಟು ಎಪ್ಸಿಲಾನ್ ನಾಟ್ ಅಂದರೆ 8.854 ಇಂಟು 10⁻⁻12. ಇದನ್ನು ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಫ್ರೀ ಆದಾಗ ಒತ್ತಿದರೆ ಯು ವಿಲ್ ಗೆಟ್ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು 9 ಇಂಟು 10⁻9. ಇಷ್ಟು ವ್ಯಾಲ್ಯೂ ಬರ್ತದೆ. ದೇರ್ ಫಾರ್ ಆಲ್ ದ ಕ್ಯಾಲ್ಕುಲೇಷನ್ ಎಲ್ಲ ನಾವು ಸಮಸ್ಯೆಗಳನ್ನು ಪರಿಹಾರ ಮಾಡುವಾಗ ಈ ವ್ಯಾಲ್ಯೂಗಳನ್ನು ಕೆ ಬದಲು ಬಳಸ್ತೇವೆ. ಆದ್ದರಿಂದ ಕೂಲಮ್ಸ್ ಲಾ ಕ್ಯಾನ್ ಬಿ ರಿಟರ್ನ್. ಆದ್ದರಿಂದ ಈಗ ನಾನು ಕೂಲಮ್ಸ್ ಲಾವನ್ನು ಹೀಗೆ ಬರಿಬೋದು. ಹೇಗೆ ಬರಿಬೋದು? ಎಫ್ ಈಸ್ ಈಕ್ವಲ್ ಟು 1/4πε0 Q1 Q2 ಡಿವೈಡೆಡ್ ಬೈ r². ಸೊ ದಿಸ್ ಈಸ್ ಕಾಲ್ಡ್ ಕೂಲಮ್ಸ್ ಲಾ. ಇದನ್ನು ನಾವು ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಂಡದ್ದು. ಆದ್ದರಿಂದ ಐ ಕ್ಯಾನ್ ರೈಟ್ ಇಟ್ ಈಸ್ 1/4πε0 Q1 Q2 ಡಿವೈಡೆಡ್ ಬೈ r². ಇಟ್ ಈಸ್ ಕೂಲಮ್ಸ್ ಲಾ ವೆನ್ ದ ಚಾರ್ಜಸ್ ಆರ್ ಕೆಪ್ಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಅಂಡರ್ SI system. Then Coulomb's law can be written in this way. But sometimes it may be asked, write Coulomb's law in vector form. Coulomb's law in vector form ಅಲ್ಲಿ ಬರೀರಿ. ಆಗ ಏನಾಗ್ತದೆ? F is force which is in vector form. I'll write F vector which is equal to 1/4πε0 Q1 Q2 divided by r² into r cap. I'll multiply this one using a unit vector. ಒಂದು ಘಟಕ ವಾಹಕದಿಂದ ಇದಕ್ಕೆ ಗುಣಿಸ್ತೇನೆ. ಆಗ ಸೊ ಇದರ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ, ಬಟ್ ಇಟ್ ವಿಲ್ ಗೆಟ್ ದ ಡೈರೆಕ್ಷನ್. ಆ್ಯಂಡ್ ದಿಸ್ ಫೋರ್ಸ್ ಈಸ್ ಆಲ್ವೇಸ್ ಆ್ಯಕ್ಟಿಂಗ್ along the line joining between the two point charges. ಈ ಫೋರ್ಸ್ ಯಾವ ಕಡೆಗೆ ಆ್ಯಕ್ಟ್ ಆಗ್ತದೆ? ಯಾವಾಗಲೂ ಆ ಎರಡು ಪಾಯಿಂಟ್ ಚಾರ್ಜಸ್ಗಳು ಸೇರಿಸುವಂಥ ರೇಖೆಯ ದಿಕ್ಕಿನಲ್ಲೇ ಆ್ಯಕ್ಟ್ ಆಗ್ತಾ ಇರ್ತದೆ. ಇದನ್ನು ಕೂಲಮ್ಸ್ ಲಾ ಅಂತ ಕರೆಯೋದು. ಅದರಿಂದ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ, ಸ್ಟೇಟ್ ಕೂಲಮ್ಸ್ ಲಾ, ರೈಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಕೂಲಮ್ಸ್ ಲಾ, ಹೀಗೆ ಕೇಳ್ತಾರೆ. ಇದು ಈಗ ನಾನು ಎಲ್ಲಿ ತಗೊಂಡದು? ವೆನ್ ದ ಚಾರ್ಜಸ್ ಆರ್ ಕೆಪ್ಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಅಂಡರ್ SI system. It need not be always we have to do the experiment in air or vacuum. We can do this one in a medium also. If you are changing in a medium, ನೀವೆಲ್ಲಿಯಾದರೂ ಅದನ್ನು ಮೀಡಿಯಮಲ್ಲಿ ತಗೊಂಡು, ಸೊ ಇಫ್ ಯು ಕನ್ಸಿಡರ್ SI ಸಿಸ್ಟಮ್ ತಗೊಂಡ್ರೆ ದೆನ್ ಕೂಲಮ್ಸ್ ಲಾ ಕ್ಯಾನ್ ಬಿ ರಿಟರ್ನ್. ಆಗ ಕೂಲಮ್ಸ್ ಲಾ ಹೇಗೆ ಬರೀತೇವೆ ನಾವು? F is equal to 1/4πε0. Epsilon naught, here it is epsilon. So into Q1 Q2 divided by r². So this is Coulomb's law when the charges are kept in a medium. If it is in vector form, I'll write F vector is equal to 1/4πε. So Q1 Q2 divided by r² into r cap. So that is Coulomb's law in vector form. Therefore very simple, Coulomb's law, Coulomb observed the force between the two point charges that may be either repulsive or attractive. ಎರಡು ಪಾಯಿಂಟ್ ಚಾರ್ಜಸ್ಗಳ ಮಧ್ಯೆ ಆಕರ್ಷಣಾ ಫೋರ್ಸ್ ಇರ್ಬೋದು, ವಿಕರ್ಷಣ ಫೋರ್ಸ್ ಇರ್ಬೋದು, either attractive or repulsive, which depend upon the magnitude of two point charges. It also depend upon the distance. ಆದ್ದರಿಂದ ಎಲ್ಲಿಯಾದರೂ ನೀವು if you take a two point charges, small charges, the force is less. Instead of a small charge, if you take the higher one in magnitude, I told, not in size. So if you take a higher charge, the force get increases. Same way, as you take away, the force will be get reduces. This is Coulomb's law. Coulomb's law ಬಹಳ ಸಿಂಪಲ್. ಎರಡು ಪಾಯಿಂಟ್ ಚಾರ್ಜಸ್ಗಳ ಮಧ್ಯೆ ಇರುವಂಥ ಫೋರ್ಸ್ ಹೇಳೋದು.
ಎರಡು ಚಾರ್ಜಸ್ಗಳ ಮ್ಯಾಗ್ನಿಟ್ಯೂಡನ್ನು ಡಿಪೆಂಡ್ ಆಗಿ ಬದಲಾಗ್ತದೆ, ಅವುಗಳ ದೂರವನ್ನು ಹೊಂದಿಕೊಂಡು ಬದಲಾಗ್ತದೆ. ಅದನ್ನೇ ಸ್ಟೇಟ್ಮೆಂಟಲ್ಲಿ ಹೇಳೋದು. ದ ಫೋರ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನ್ ಟು ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಈಚ್ ಚಾರ್ಜ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನ್ ಟು ದ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಅಪಾರ್ಟ್ ಆ್ಯಂಡ್ ದೇ ಆರ್ ಆಲ್ವೇಸ್ ಆ್ಯಕ್ಟಿಂಗ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್. ದಿಸ್ ಈಸ್ ಕಾಲ್ಡ್ ಕೂಲಮ್ಸ್ ಲಾ. ಸೊ ನೌ ಯೂಸಿಂಗ್ ಕೂಲಮ್ಸ್ ಲಾ, ಸೊ ವಿ ಹ್ಯಾವ್ ಟು ಡಿಫೈನ್ ವಾಟ್ ಈಸ್ ದ ಯೂನಿಟ್ ಫಾರ್ ಚಾರ್ಜ್. ಈಗ ಚಾರ್ಜಿನ ಯೂನಿಟ್ ಯಾವುದು? ಹೆಚ್ಚು ಸಲ ಕೇಳ್ತಾರೆ. ರೈಟ್ ದ SI ಯೂನಿಟ್ ಆಫ್ ಚಾರ್ಜ್. ವಾಟ್ ಈಸ್ ದ ಪ್ರಾಕ್ಟಿಕಲ್ ಯೂನಿಟ್ ಆಫ್ ಚಾರ್ಜ್? ಪ್ರಾಕ್ಟಿಕಲ್ ಯೂನಿಟ್ ಆಫ್ ಚಾರ್ಜ್ ಅಂತ ಕೇಳಿದರೆ, ಸೊ ಹಿಯರ್ ವಿ ರೋಡ್, ಸೊ ವೈಲ್ ಟೇಕಿಂಗ್ ಚಾರ್ಜ್ Q1 I wrote 10 ಕೂಲಮ್. C I represented C, that indicate it is ಕೂಲಮ್. ಅದರಿಂದ ಚಾರ್ಜಸನ್ನು ನಾವು KGಯಲ್ಲಿ ಅಳತೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ವಿ ಹ್ಯಾವ್ ಟು ಯೂಸ್ ಎ ಪ್ರಾಪರ್ ಯೂನಿಟ್, ದಟ್ ಈಸ್ ಕೂಲಮ್. ಸೊ ಹಾಗಾದರೆ ವಾಟ್ ಈಸ್ 1 ಕೂಲಮ್? ಹೌ ಟು ಡಿಫೈನ್ 1 ಕೂಲಮ್? ಈಗ ನನಗೆ 1 ಕೂಲಮಿನ ವ್ಯಾಖ್ಯೆ ಬೇಕು, ಅದನ್ನು ನಾನು ವ್ಯಾಖ್ಯಾನಿಸಬೇಕು. ಹಾಗಾದರೆ ಹೌ ಟು ಡಿಫೈನ್ 1 ಕೂಲಮ್? 1 ಕೂಲಮನ್ನು ಡಿಫೈನ್ ಮಾಡೋದು ಹೇಗೆ? ಫಾರ್ ದ್ಯಾಟ್ ವಾಟ್ ಐಲ್ ಡೂ, ಐ ವಿಲ್ ಟೇಕ್ 2 ಪಾಯಿಂಟ್ ಚಾರ್ಜಸ್ Q1 ಆ್ಯಂಡ್ Q2, ಸೊ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಇನ್ ಏರ್ ವ್ಯಾಕ್ಯೂಮ್ ಆ್ಯಂಡ್ ದೇರ್ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು ಯುನಿಟಿ. ನೋಡಿ ಏನು ಮಾಡ್ತೇನೆ ನಾನು, 2 ಪಾಯಿಂಟ್ ಚಾರ್ಜಸ್ ತಗೊಳ್ತೇನೆ, ಒಂದು Q1 ಇನ್ನೊಂದು Q2. Q1 ಈಕ್ವಲ್ ಟು 1 ತಗೊಳ್ತೇನೆ, Q2 ಈಕ್ವಲ್ ಟು 1 ತಗೊಳ್ತೇನೆ. ಅವುಗಳ ಮಧ್ಯೆ ಇರುವಂಥ ದೂರ R ಅನ್ನು 1 ಮೀಟರ್ ತಗೊಳ್ತೇನೆ. ವ್ಯಾರಲ್ಟಿ ಇನ್ ಏರ್ ಆರ್ ವ್ಯಾಕ್ಯೂಮ್ ನೋಡಿ, ಅಥವಾ ಏರ್ ಆರ್ ವ್ಯಾಕ್ಯೂಮಿನಲ್ಲಿ ಅದನ್ನು ಇಡ್ತೇನೆ ನಾನು. ವಾಟ್ ಐಲ್ ಡೂ, ಐ ವಿಲ್ ಕನ್ಸಿಡರ್ 2 ಪಾಯಿಂಟ್ ಚಾರ್ಜಸ್ Q1 ಆ್ಯಂಡ್ Q2. Both magnitude is equal to unity. They are kept at a distance of 1 meter in air or vacuum. Then I will apply Coulomb's law and I will find what is the force in between. ಈಗ ನಾನು ಮಾಡೋ ಕೆಲಸ ಇಷ್ಟೇ. ಏನು ಕೆಲಸ ಮಾಡ್ತೇನೆ, 2 ಪಾಯಿಂಟ್ ಚಾರ್ಜಸ್ಗಳ ಮಧ್ಯೆ ಇರುವಂಥ ಫೋರ್ಸ್ ಎಷ್ಟು ಅಂತ ಲೆಕ್ಕ ಹಾಕ್ತೇನೆ. ಹೇಗೆ? ಕೂಲಮಿನ ಫಾರ್ಮುಲಾ ಇದೆ ನೋಡಿ, ಹಾಕಿ ಫಾರ್ಮುಲಾ. 1/4πε0 ಅಂದರೆ 9 × 10⁹. Q1 ಅಂದರೆ ಎಷ್ಟು? 1. Q2 ಅಂದರೆ ಎಷ್ಟು? 1 ಡಿವೈಡೆಡ್ ಬೈ R² ಅಂದರೆ ಎಷ್ಟು? 1². ಸೊ ದಟ್ ಈಸ್ ಈಕ್ವಲ್ ಟು 9 × 10⁹. ಸೊ ನ್ಯೂಟನ್ ಬಂತು. F ಈಸ್ ಈಕ್ವಲ್ ಟು, ಹಾಗಾದರೆ ಫೋರ್ಸ್ ನನಗೆ ಎಷ್ಟು ಬಂತು? 9 × 10⁹. ವೆರಿ ಸಿಂಪಲ್, ಐ ಗಾಟ್. ಸೊ 9 × 10⁹ ನ್ಯೂಟನ್ ಐ ಗಾಟ್. ದೇರ್ ಫೋರ್ ಐ ಕ್ಯಾನ್ ಡಿಫೈನ್ ಕೂಲಮ್. ನೋಡಿ, ಇದನ್ನು ನಾನು 1 ಕೂಲಮ್ ಅಂತ ತಗೊಂಡದ್ದು, ಇದನ್ನು ನಾನು 1 ಕೂಲಮ್ ಅಂತ ತಗೊಂಡದ್ದು. ದೇರ್ ಫೋರ್ ಇಟ್ ಈಸ್ ವೆರಿ ಸಿಂಪಲ್. ಹೌ ಟು ಡಿಫೈನ್ 1 ಕೂಲಮ್? 1 ಕೂಲಮ್ ಈಸ್ ದ್ಯಾಟ್ ಚಾರ್ಜ್ which is placed at a distance of 1 meter from an equal and similar charge, repels it with a force of 9 × 10⁹ Newton kept in air or vacuum. ಹಾಗಾದರೆ ಏರ್ ಆರ್ ವ್ಯಾಕ್ಯೂಮಿನಲ್ಲಿ ಇಟ್ಟಾಗ ಅವುಗಳ ಇಷ್ಟು ಫೋರ್ಸಿನಲ್ಲಿ ರಿಪೆಲ್ ಆದರೆ ಇದನ್ನು ನಾನು 1 ಕೂಲಮ್ ಅಂತ ಕರಿಬೋದು. ಅರೆ 1 ಕೂಲಮ್ ಅಂದರೆ ಏನು? 1 ಕೂಲಮ್ ಅಂದರೆ ಈ ಚಾರ್ಜ್ ಯಾವುದು ಇದಾಗ್ಬೋದು ನೋಡಿ. 1 ಕೂಲಮ್ ಈಸ್ ದಿಸ್ ಚಾರ್ಜ್. 1 ಕೂಲಮ್ ಈಸ್ ದಟ್ ಚಾರ್ಜ್, ಈ ಚಾರ್ಜು ವಿಚ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್. ಇದನ್ನು 1 ಮೀಟರ್ ದೂರದಲ್ಲಿ ಇಟ್ಟಿದ್ದೇನೆ. ಯಾವುದರಿಂದ? ಫ್ರಮ್ ಆ್ಯನ್ ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜ್. ಇದು ಪ್ಲಸ್ ಆದರೆ ಇದು ಪ್ಲಸ್, ಇದು ಮೈನಸ್ ಆದರೆ ಇದು ಮೈನಸ್, ಇದು ಹೇಗಿದೆ ಅದು ಇದು ಹೀಗೆ. ಆದ್ದರಿಂದ ಇದಕ್ಕೆ ಇದು ಸ್ವರೂಪಿ ಇರಬೇಕು. ಆದ್ದರಿಂದ ಇದು ಹೇಗಿದೆ ಅದೇ ರೀತಿ ಇದು ಇರ್ತದೆ. ಇದು ಪ್ಲಸ್ ಆದರೆ ಇದು ಪ್ಲಸ್, ಇದು ಮೈನಸ್ ಆದರೆ ಇದು ಮೈನಸ್, ಆ ರೀತಿ ಇರುವಂಥದ್ದು. ಆದ್ದರಿಂದ 1 ಮೀಟರ್ ದೂರದಲ್ಲಿ 2 ಸಮವಾದಂಥ ಚಾರ್ಜಸ್ಗಳನ್ನು ಗಾಳಿ ಅಥವಾ ಶೂನ್ಯದಲ್ಲಿ ಇಟ್ಟಾಗ ಅವುಗಳ ಮಧ್ಯೆ ಫೋರ್ಸು 9 × 10⁹ ನ್ಯೂಟನ್ ಬಂದರೆ ಈ ಚಾರ್ಜಿಗೆ ಅದೇ ಆಗಬೇಕು ಅಂತಂಟ ಇದು ಆಗ್ಬೋದು. ಈ ಚಾರ್ಜಿಗೆ ನಾವು 1 ಕೂಲಮ್ ಅಂತ ಕರೆಯುವುದು. ಅದರಿಂದ 1 ಕೂಲಮ್ ಈಸ್ ದ್ಯಾಟ್ ಚಾರ್ಜ್ which is placed at a distance of 1 meter in air or vacuum from an equal and similar charge, repels it with a force of 9 × 10⁹ Newton. ಇಲ್ಲಿ ಏರ್ ಆರ್ ವ್ಯಾಕ್ಯೂಮ್ ಹೇಳುವಂಥ ವರ್ಡ್ ವೆರಿ ಇಂಪಾರ್ಟೆಂಟ್. ಅದು ತಪ್ಪು ಅರ್ಥ. ಯಾಕಂದರೆ ಇಫ್ ಯು ಚೇಂಜ್ ದ ಮೀಡಿಯಮ್ ದಿಸ್ ಫೋರ್ಸ್ ವಿಲ್ ಬಿ ಗೆಟ್ ವೇರಿಡ್. ಯಾಕಂದರೆ ಆಗ ನಾನು ಸೊ F ಈಸ್ ಈಕ್ವಲ್ ಟು 1/4πε ಹಾಕಬೇಕಾಗ್ತದೆ. ನಾಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ಹಾಕಿದರೆ ಮಾತ್ರ ಇದರ ವ್ಯಾಲ್ಯೂ ಇಷ್ಟಿರೋದು. ಆದ್ದರಿಂದ ಆ ವರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 1 ಕೂಲಮ್ ಈಸ್ ದ್ಯಾಟ್ ಚಾರ್ಜ್. ಈ ಚಾರ್ಜು ಆಗ್ಬೋದು, ಇದು ಆಗ್ಬೋದು. 1 ಕೂಲಮ್ ಈಸ್ ದ್ಯಾಟ್ ಚಾರ್ಜ್ ವಿಚ್ ಈಸ್ ಪ್ಲೇಸ್ಡ್ ಎಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಫ್ರಮ್ ಆ್ಯನ್ ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜ್ ರಿಪೆಲ್ಸ್. ಅದು ರಿಪೆಲ್ ಆಗ್ತದೆ.
it with a force of 9 into 10 to the power 9 Newton. That is called 1 coulomb. Thank you.